Yes, Dad. Hello, Narendra here. Yes. ಹೌದಾ? Good. Very good. Thank you. Dad. ಮಾಲ್ ಬಂದು ಸೇಫ್ ಆಗಿ ರೀಚ್ ಆಯ್ತಂತ? ಎಸ್ ಡ್ಯಾಡ್, ಮಧ್ಯ ಏನು ತೊಂದರೆ ಆಗ್ಲಿಲ್ವಂತೆ. 30 ವರ್ಷದಿಂದ ಈ ವ್ಯವಹಾರ ಮಾಡ್ತಾ ಇದ್ದೀನಿ. ತೊಂದರೆ ಅನ್ನೋ ಪದ ಈ ಕೈಲಾಶನ್ ಡಿಕ್ಷನರಿಯಲ್ಲೇ ಇಲ್ಲ. ವೆಲ್ಕಮ್ ಮಿಸ್ಟರ್ ವಿಕ್ರಮ್. ಚಾಣಾಕ್ಷ ಕಣಯ್ಯ ನೀನು. ಹೇಳಿದ ಡೇಟ್ಗೆ ಹೇಳಿದ ಟೈಮ್ಗೆ ಹೇಳಿದ ಮಾಲ್ ತರಿಸ್ತೀಯಲ್ಲಯ್ಯ. ಎಸ್, ಈಗ ತಾನೇ ಬಂದಿದೆ. ಇದುವರೆಗೂ ನೀನು ಡೀಲ್ ಮಾಡದಿರೋ ಅಂತ ಬೆಸ್ಟ್ ಕ್ವಾಲಿಟಿ ಡೈಮಂಡ್ಸ್. ಅದ್ ಸರಿ, ಅಷ್ಟು ಟೈಟ್ ಸೆಕ್ಯೂರಿಟಿ ಇದ್ರು ಸೇಫ್ ಆಗಿ ತರಿಸಿದ್ಯಲ್ಲ, ಅದು ಹೇಗೆ? ನಾನು ನೀರಲ್ಲಿ ಬೆಣ್ಣೆ ತೆಗಿಯೋ ಮನುಷ್ಯ. ತಲೆ ಉಪಯೋಗಿಸಿದ್ರೇನೆ ದುಡ್ಡು ಮಾಡೋಕ್ಕಾಗೋದು. ನನ್ನ ಮಾಲ್ಗೆ ಎಷ್ಟು ದುಡ್ಡು ಕೊಡ್ತೀಯ? 1 CR ಅಂದ್ರೆ 1 ಕೋಟಿ. ನಾನು ಕೊಡೋ ಸೈನೈಡ್ ಅಲ್ಲ, ಒರಿಜಿನಲ್ ಡೈಮಂಡ್ಸ್. ನಾನ್ ಕೊಡೋದು ಬಿಳಿ ಪೇಪರ್ ಅಲ್ಲ, ಕರೆನ್ಸಿ ನೋಟ್ಸ್. ಯಾಕೆಂದ್ರೆ ನಮ್ಮ ಕಳ್ಳ ವ್ಯವಹಾರದಲ್ಲಿ ಅದಕ್ಕಷ್ಟೇ ರೇಟ್. ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ರೇಟ್ ಹಾಕಲ್ಲ ಮಿಸ್ಟರ್ ವಿಕ್ರಮ್. 2 ಕೋಟಿಗೆ 1 ರೂಪಾಯಿ ಕಡಿಮೆ ಆದ್ರು ನಾನು ಮುಟ್ಟಲ್ಲ. ಓಕೆ ಮಿಸ್ಟರ್ ಕೈಲಾಶ್, 2 CR. ಸೂರ್ಯ ಮುಳುಗಿ ಮತ್ತೆ ಹುಟ್ಟೋದ್ರೊಳಗೆ ಆಫ್ರಿಕಾ ಮಾಲು ಸೇಫ್ ಆಗಿ ನಿನ್ ಸೀಕ್ರೆಟ್ ಲಾಕರ್ ಸೇರಿರುತ್ತೆ. ಓಕೆ ಮಿಸ್ಟರ್ ಕೈಲಾಶ್, ವೆಲ್ಕಮ್. ಥ್ಯಾಂಕ್ ಯು. ಮಾಲ್ನ ಸುಂದರ ಕೇಳಿ ಕೊಟ್ಟು ಕಳಿಸು. ನಂಬಿಕೆ ಇರೋ ಮನುಷ್ಯ ಪೊಲೀಸ್ ನಾಯಕರ ಕೆಲಸ ಮಾಡ್ತಾನೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಆ ದೇವನ್ ಬೇಕಾದ್ರೂ ಬಿಡ್ತೀನಿ, ನಿನ್ ಮಾತ್ರ ಬಿಡಲ್ಲ ನನ್ಸಿಲ್ಲ. ನಾನು ಹೇಳ್ದಂಗೆ ಕೇಳು, ನಿಂಗೂ ಒಂದು ಡೈಮಂಡ್ ಕೊಡ್ತೀನಿ. ಹಾ, ಯಾವನು ಅವನು? ನಿಮ್ಮಪ್ಪ ಬ್ರಹ್ಮ. ನಿನ್ ಹಣೆ ಬರೆಯನ್ನ ಸರಿಯಾಗಿ ಬರ್ದಿಲ್ಲ, ಅದನ್ನ ಹೊಸದಾಗಿ ಬರ್ದು ಹೋಗೋಣ ಅಂತ ಬಂದೆ. ಇದುವರೆಗೂ ಇಲ್ಲಿಗೆ ಬಂದಿರೋ ಯಾವ ನನ್ನ ಮಗನ ವಾಪಸ್ ಹೋಗಿಲ್ಲ ಕಣೋ ಬಚ್ಚ. ಅಯ್ಯೋ ಲುಚ್ಚ, ನಿನ್ನ ಇಲ್ಲಿಂದ ಹಾಸ್ಪಿಟಲ್ಗೆ ಪಾರ್ಸಲ್ ಮಾಡ್ಬಿಟ್ಟೆ ಕಣ ನಾನು ಹೋಗೋದು. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಕಟ್ಕೊಂಡು ಹೆಂಡತಿನ ಕಾಪಾಡಕ್ಕಾಗ್ತಿದ್ದನು, ಮದುವೆ ಹಾಕ ಮಾಡ್ಕೊಂಡೆ. ಇವತ್ತೇ ನಾನು ಆಯ್ತೆ. ಇನ್ನೊಂದ್ಸಲ ಹೀಗೆ ಆದ್ರೆ ಊರೆಲ್ಲ ಸುತ್ಯ ಕಾಪಾಡು ಕಾಪಾಡು ಅಂತ ಹೇಳಿ. ದೇವ್ರಿಗೆ ಬುದ್ಧಿ ಕೊಟ್ಟಿಲ್ಲ, ಕೈಯಲ್ಲಿ ಶಕ್ತಿ ಕೊಟ್ಟಿಲ್ಲ. ಇಂಥವ್ರಿಗೆಲ್ಲ 4 ಒದ್ದೇನೆ. ಇನ್ನೊಂದ್ಸಲ ನಿಮ್ಮ ಮನೆ ಕಡೆ ತಿರ್ಕೊಂಡು ನೋಡಲ್ಲ.
ತುಂಬಾ ಏಟ್ ಬಿದ್ದಿದೆ, ಅಬ್ಸರ್ವೇಷನ್ ಇಟ್ಟಿದ್ವಿ. 24 ಗಂಟೆ ಏನು ಹೇಳಕ್ಕಾಗಲ್ಲ. ಡಾಕ್ಟರ್, ಸುಂದರ ಸಾಯ್ಬಾರ್ದು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಅವನ್ ಜೀವಂತವಾಗಿ ನಾನು ಬೇಕು. ಇಲ್ಲಾಂದ್ರೆ ನೀವು ಉಳಿಯಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಏಯ್, ನೀನ್ ಇಲ್ಲೇರು. ಸುಂದರ್ ಜ್ಞಾನ ಬಂದ್ಮೇಲೆ ನನಗೆ ಫೋನ್ ಮಾಡು. ಆಯ್ತಣ್ಣ. ಹಲೋ, ಇನ್ಸ್ಪೆಕ್ಟರ್ ಅರ್ಜುನ್ ಇಯರ್. ನಾನ್ ಕೈಲಾಶ್. ನಮಸ್ಕಾರ. ಹೇಳ್ ಕಳ್ಸಿದ್ರೆ ನಾನೇ ಮನೆ ಹತ್ರ ಬಂದು ನೋಡ್ತಾ ಇದ್ದೆ. ನಿನ್ ಏರಿಯಾದಲ್ಲಿ ಏನ್ ನಡೀತಾ ಇದೆ ಅಂತ ನೋಡಕ್ಕಾಗ್ತಾ ಇಲ್ಲ. ಇನ್ ನನ್ ಮುಂದೆ ಏನ್ ನೋಡ್ತೀಯ? ಅಣ್ಣ, ಏನಾಯ್ತು ಅಂತ ಹೇಳಿದ್ರೆ, ಈ ಕೈಲಾಶ್ ಹೆಸರು ಕೇಳಿದ್ರೆ ಇಡೀ ಊರೇ ನಡುತ್ತೆ. ಅಂತದ್ರಲ್ಲಿ ಆ ಗಾಂಧಿ ಕಾಲನಿಯ ಯಾವನೋ ಒಬ್ಬ ಕೆಲ್ಸಕ್ಕೆ ಬಾರ್ದ ಹುಡುಗ ನಮ್ ಸುಂದರ್ನ ಸಹಾಯ ಹೋಗ್ಬಿಡ್ತಾನೆ. ನಾಳೆ ಬೆಳಗ್ಗೆ ಒಳಗೆ ಆ ಕುನ್ನಿ ಯಾರು ಅಂತ ಪತ್ತೆ ಹಚ್ಚಬೇಕು. ಎಸ್. ಕಾನ್ಸ್ಟೇಬಲ್, ಆ ಮಹೇಶ ಎಲ್ಲದಾನ ಹುಡುಕ್ರಿ. ಎಸ್ ಸರ್. ಏಯ್ ಏಯ್ ಏಯ್, ಯಾವನವನು ಮಹೇಶ ಅನ್ನೋನು? ಗೊತ್ತಿಲ್ಲ ಸರ್. ಹೇಳ ಮೇಲೆ ಎಲ್ಲಿದ್ದಾನೆ ಹೇಳು. ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಇನ್ಸ್ಪೆಕ್ಟರ್, ನಾನೇ ಮಹೇಶ್. ಇನ್ಸ್ಪೆಕ್ಟರ್, ಬೇಡ ಏಯ್, ಯಾರ ಜೊತೆ ಜಗಳ ಮಾಡ್ತಿದ್ದೆ? ಬೇಡ ಇನ್ಸ್ಪೆಕ್ಟರ್. ಏಯ್, ಅವನ್ನ ಕೊಲೆ ಮಾಡಕ್ಕೆ ಯಾಕೆ ಪ್ರಯತ್ನ ಪಟ್ಟೆ? ಇನ್ಸ್ಪೆಕ್ಟರ್, ನಿಜ ಏನ್ ತಿಳಿದ್ರೆ ತಪ್ಪು ಮಾಡ್ತಿದ್ದೀರಾ. ದಯವಿಟ್ಟು ಕೈ ತೆಗಿರಿ. ಯು ಬೆಗರ್, ನನಗೆ ಎದುರು ಮಾತಾಡ್ತಿ. ಕಾನ್ಸ್ಟೇಬಲ್, ಓಯ್, ಇವತ್ತು ನಮ್ಮ ಅಜ್ಜಿ ಹೇಳಿದ್ರಿಂದ ನೀನ್ ಜೀವಂತವಾಗಿ ಹೋಗ್ತಿದ್ಯಾ. ಡ್ಯೂಟಿ ಮೇಲೆ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡ್ತೀಯಾ? ನಿಂದ ಜೀವ ಸಹಿತ ಬಿಡಲ್ಲ. ಇನ್ಸ್ಪೆಕ್ಟರ್, ನ್ಯಾಯನ ಮುಚ್ಚಿ ಅನ್ಯಾಯ ಎತ್ತಿ ಹಿಡಿದು ಅಪರಾಧಿಗೆ ಆಶ್ರಯ ಕೊಟ್ಟು ನಿರಪರಾಧಿಗೆ ಅಪರಾಧಿ ಸ್ಥಾನ ಕೊಡ್ತಿದ್ದೀರಾ. ನಮ್ ಮಹೇಶ ಹೋಗದ 10 ನಿಮಿಷ ತಡವಾಗಿದ್ರು ಆ ಚಂಡಾಲ ಈ ಹೆಣ್ಣಿನ ಶೀಲ ಕಳೆದು ಬೀದಿ ಹೆಣ ಮಾಡಿ ಬಿಸಾಕ್ತಿದ್ದ. ನಮಗ್ ಬಂದು ಕಂಪ್ಲೇಂಟ್ ಮಾಡಿದ್ರೆ ನಾವು ಕಾಪಾಡ್ತಿರ್ಲಿಲ್ವಾ? ಬೇಷ್ ಬೇಷ್. ಪಾಪ ಈ ಹೆಣ್ಣು ತನ್ನ ಶೀಲ ಕಳ್ಕೊಂಡು ಕಣ್ಣೀರು ಸುರ್ತಾ ಬಂದು ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ರೆ ಆಕೆಗೆ ನ್ಯಾಯ ದೊರಸ್ಕೊಡ್ತಿದ್ರ? ಇಲ್ಲ, ಕಳ್ಕೊಂಡು ಶೀಲನ ವಾಪಸ್ ಕೊಡಿಸ್ತಿದ್ರ? ಇನ್ಸ್ಪೆಕ್ಟರ್, ನಮ್ಮಂತ ಬಡ ಜನರ ಮೇಲೆ ಎಷ್ಟೊಂದು ದೌರ್ಜನ್ಯ ಆಗ್ತಿದೆ ನಿಮ್ಗೆ ಗೊತ್ತಾ? ಪಾಪ ಗಂಡ ಮಕ್ಳಿಗೆ ಊಟಕ್ಕೆ ಬಡಿಸಿ ಕುಡಿಯ ನೀರ್ ತರಕ್ ಬೋರಲ್ ಹತ್ರ ಹೋದ್ರೆ ಆ ಚಂಡಲ ಈಕೆನ ಹೊತ್ಕೊಂಡೋಗಿ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟಲ್ಲ, ಅವನ ಮೇಲೆ ಏನ್ ಕ್ರಮ ತಗೊಂಡ್ರಿ? ಈಕೆ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ನಡೆದಿದೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಸಾಕ್ಷಿನ? ಇನ್ಮೇಲೆ ಯಾವ್ದಾದ್ರು ಹೆಣ್ಣಿನ ಮೇಲೆ ಅತ್ಯಾಚಾರ ನಡೆಯೋದು ಮೊದಲೇ ನಂಗೆ ಗೊತ್ತಾದ್ರೆ ಸೂಪರ್ ಆಫ್ ಪೊಲೀಸ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನ ಕರ್ಕೊಂಬಂದ್ ಕೂರಿಸ್ತೀನಿ. ಆಗ ಅವ್ರು ನಿಮ್ಗೆ ಸಾಕ್ಷಿ ಹೇಳ್ತಾರೆ. ನನ್ ಜಾಗದಲ್ಲಿ ನಿಮ್ ಹೆಂಡತಿನೋ ತಂಗಿನೋ ಇದ್ದಿದ್ರೆ ಆ ನೋವು ಏನು ಅಂತ ಗೊತ್ತಾಗಿರೋದು ನಿಮ್ಗೆ. ನಡೆದ ನಿಜ ಸಂಗತಿ ಏನಂತ ಗೊತ್ತಿದ್ರು ನಿಮ್ ಕರ್ತವ್ಯಕ್ಕೆ ನೀವು ದ್ರೋಹ ಮಾಡ್ತಿದ್ರ. ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ. ನೋ, ಐ ಆಮ್ ಸಾರಿ ಮಿಸ್ಟರ್ ಮಹೇಶ್. ಆತರ ಬಿದ್ದು ತಪ್ಪೆಚ್ಚೆ ಇಡ್ತಿದ್ದೆ. ನಿನ್ನಂತ ಒಬ್ಬೊಬ್ರು ಒಂದೊಂದು ಏರಿಯಾಕಿದ್ರೆ ಯಾವ ಅಪರಾಧನೂ ನಡೆಯಲ್ಲ. ಮತ್ತೆ ನಿನ್ನ ಸುತ್ತಮುತ್ತ ಇರೋ ಜನ ಕೂಡ ನೆಮ್ಮದಿಯಾಗಿರ್ತಾರೆ. ನಿನ್ನಂತವ್ರಿದ್ದಲ್ಲಿ ನಮ್ ಪೊಲೀಸ್ನವ್ರಿಗೆ ಏನ್ ಕೆಲಸ? ಬರ್ತೀನಿ. ಲುಚ್ಚ ನನ್ನ ಮನೆ. ಕಚ್ಚೆ ಭದ್ರವಾಗಿದ್ರೇನೆ ಎಂತ ಬಚ್ಚಾದ್ರೂ ನಮ್ಮ ವಿವರದಲ್ಲಿ ಸ್ವಚ್ಛವಾಗಿ ಬದುಕೋದು. ಇಲ್ಲಾಂದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ತಪ್ಪಾಯ್ತಣ್ಣ, ಇನ್ನೊಂದ್ಸಲಿ ಇಂಥ ಕೆಲಸ ಯಾವತ್ತೂ ಮಾಡಲ್ಲ. ಮಾಲ್ ಎಲ್ಲಿಟ್ಟಿದ್ಯಾ? 5577 ಮಾರುತಿ ಕಾರ್ ಡ್ಯಾಶ್ ಬೋರ್ಡ್ ಲಾಕ್ ಮಾಡಿಟ್ಟಿದ್ದೀನಿ. ನರೇಂದ್ರ, ಈಸ್ ಡ್ಯಾಡ್. ಇನ್ನು ಅರ್ಧ ಗಂಟೆ ಒಳಗೆ ಆ ಮಾಲ್ ವಿಕ್ರಮ್ ಕೈಗೆ ಸೇರ್ಬೇಕು. ನೀವೇ ಕೊಟ್ಬಿಟ್ಟು. ಟಿಕೆಟ್ ಆಗೋಯ್ತು, ಬಂದ್ರೆ. ಏನ್ರಿ 50 ಟಿಕೆಟ್ ಕೊಟ್ಟಿಲ್ಲ, ಟಿಕೆಟ್ ಆಗೋದು ಅಂತ ಜಾಸ್ತಿ ಹೇಳ್ತೀವಿ. ಮಾತಾಡ್ಬೇಡಿ, ಬಂದ್ರೆ. ಎಂಟ್ರದತ್ತಲ್ವೋ ಅಣ್ಣವ್ರ ಪಿಕ್ಚರ್ ಇದು. 825 ಮಾರು. ಬಾಲ್ಕಾನೆ 25, ಬಾಲ್ಕಾನೆ 25. 1 ಅವರ್ ಇಂದ ಕ್ಯೂನಲ್ಲಿ ನಿಂತಿದ್ವಿ, 1 ಟಿಕೆಟ್ ಸಿಗ್ಲಿಲ್ಲ. ನಿನ್ನ ಹತ್ರ ಇಷ್ಟೊಂದು ಟಿಕೆಟ್ ಇದೆ, ನಿನ್ಗೂ ಥಿಯೇಟರ್ನವರೆಗೂ ಅಡ್ಜಸ್ಟ್ಮೆಂಟಾ? ಬೇಕಾದ್ರೆ ತಗೊಳ್ಳಿರ್ ಹೋಗಲ್ಲ, ಇವನ್ ಯಾವನ ಬಂದ. ಹೌದಾ? ಬಾಲ್ಕಾನೆ 25, ಬಾಲ್ಕಾನೆ 25, ಬಾಲ್ಕಾನೆ 25. ಇವನ್ ಯಾವನ ಇವನು? ಇವನೇ ಸರ್ ಬ್ಲಾಕ್ ಮಾಡ್ತಾ ಇದ್ದಿತ್ತು. ಕಾಣಿಸ್ತಾ ಇದೆ, ನಿಂತ್ಕೊಳ್ಳೆ. ಯಾಕ ಬ್ಲಾಕ್ ಟಿಕೆಟ್ ಮಾಡ್ತಿದ್ಯಾ? ಬ್ಲಾಕ್ ಟಿಕೆಟ್ ಮಾಡೋ ತಪ್ಪು ಅಂತ ನಾ ಹೇಳಿಲ್ಲ ನಿನಗೆ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ರಾಮ್, ಎಷ್ಟು ಟಿಕೆಟ್ ಇದೆಯಾ? ಒಂದೇ ಟಿಕೆಟ್ ಸರ್ ಇರೋದು. ಕೊಡು. ಕಾನ್ಸ್ಟೇಬಲ್, ಇವ್ರನ್ನೆಲ್ಲ ಸ್ಟೇಷನ್ ಹಿಡ್ಕೊಂಡು ನಡಿ. ಆಮೇಲೆ ಬಂದು ನಾವು ವಿಚಾರಿಸ್ಕೊತೀನಿ. ಆಯ್ತು ಸರ್. ನಡಿ, ನಡಿಯಾ, ನಡಿಯಾ, ನಡಿಯಾ. ಏಯ್, ನೀನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ತಿರ್ಗೋ. ಹಲೋ ಇನ್ಸ್ಪೆಕ್ಟರ್. ಯಾವ ಏರಿಯಾ ಇನ್ಸ್ಪೆಕ್ಟರ್ ಇವನು? ಅಲ್ರ, ಸಿನಿಮಾ ಥಿಯೇಟರ್ ಮುಂದೆ ಬ್ಲಾಕ್ ಟಿಕೆಟ್ ಮಾಡ್ತಾ ಇದ್ರಲ್ಲ, ನಿಮಗ್ ಬೇರೆ ಯಾವ ಕೆಲಸ ಸಿಕ್ಲಿಲ್ವಾ? ಮಹೇಶ, ಇವತ್ತು ನಮ್ ಚಿಕ್ಕನ್ ಹುಟ್ಟಬ್ಬ ಅಲ್ವೇನೋ, ಅದಕ್ಕೆ ನಿನ್ಗೊಂದ್ ಸ್ಪೆಷಲ್ ಪಾರ್ಟಿ ಕೊಡೋಣ ಅಂತ ಅನ್ಕೊಂಡ್ವಿ. ನಮ್ ಹತ್ರ ದುಡ್ಡು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಅದಕ್ಕೆ ಬ್ಲಾಕ್ ಟಿಕೆಟ್ ಮಾಡ್ಬೇಕಾ? ನಾನು ನಿಮ್ಮನ್ನ ಪಾರ್ಟಿ ಕೇಳಿದ್ನಾ? ನನ್ನ ಕೇಳಿದ್ರೆ ನಾನೇ ಕೊಡಿಸ್ತಾ ಇದ್ದೆ. ಸರಿ ಸರಿ, ಏನ್ ಬೇಕೋ ತಗೊಳ್ಳಿ. ಎಲ್ಲಾರ್ಗೂ ಸೂಪರ್ ಜಾಕ್ ವಿಸ್ಕಿ ತಗೊಂಬಾ. ಬೇಗ.
ಮಿಸ್ಟರ್ ಚಿಕ್ಕು, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ಸ್. ಹ್ಯಾಪಿ ಬರ್ತ್ಡೇ ಟು ಯು. ಫ್ರೆಂಡ್ಸ್ ಎಂಜಾಯ್. ಗುರು ಹಾ, ಯಕಚುಕುಚುಮಿ. ಎಕ್ಸ್ಕ್ಯೂಸ್ ಮೀ ಅಣ್ಣ. ಅದೇ ಅದೇ. ತಾಗೋ. ಗುರು ಇಲ್ಲೇ ಇದ್ದೀನಿ. ತಂದೆ ಗುರು. ಏ ಚಿಕ್ಕ, ತಪ್ಪಾಯ್ತು ತಪ್ಪಾಯ್ತು. ಸುಮ್ಮನೆ ಯಾರಾದ್ರೂ ನೋಡ್ತಾರೆ. ನಾನೇನ್ ಮಾಡ್ದೆ? ಸುಜಾತ, ನಾನ್ ನಿನಗೆ ಎಷ್ಟು ಸರಿ ಹೇಳಿಲ್ಲ ಮಹೇಶನ್ಗೋಸ್ಕರ ಕಾಯೋದ್ ಬೇಡ ಅಂತ. ಅವನ್ ಬರೋವರೆಗೂ ನೀನು ಊಟ ಮಾಡಲ್ಲ, ನೀನು ಊಟ ಮಾಡೋವರೆಗೂ ನನಗ್ ನಿದ್ದೆ ಬರಲ್ಲ. ಅವನಿಗೆ ಬೇಗ ಬಾಂದ್ರೆ ಅವನ್ ಕೇಳಲ್ಲ. ಅವನ್ ಎಷ್ಟೊತ್ತಿಗೆ ಬರ್ತಾನೋ ಏನೋ. ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅಜ್ಜಿ. ಮಹೇಶ ಬಂದು ಊಟ ಮಾಡಿದ್ಮೇಲೆ ನಾನು ಊಟ ಮಾಡ್ತೀನಿ. ಯಾವ ಜನ್ಮದ ಪುಣ್ಯನೋ ಏನು, ಈ ಜನ್ಮದಲ್ಲಿ ನೀನ್ ನಮಗ್ ದೇವ್ರ ಹಾಗೆ ಸಿಕ್ಕಿದ್ದೀಯ ಕಣಮ್ಮ. ಮಹೇಶನ್ ತಂದೆ ಸತ್ತಾಗ ಇರೋಕ್ ಮನೆ ಇಲ್ದೆ, ತಿನ್ನೋಕ್ ಅನ್ನ ಇಲ್ದೆ ಈ ಊರಲ್ಲಿ ಅಲಿತಾ ಇದ್ವಿ. ಆಗ ನಿಮ್ ತಂದೆ ತಾಯಿ ದೊಡ್ಡ ಮನಸ್ಸು ಮಾಡಿ ನಮಗ ಆಶ್ರಯ ಕೊಡದೆ ಹೋಗಿದ್ರೆ ಇವತ್ತು ನಾವೆಲ್ಲಿರ್ತಿದ್ವೋ ಏನೋ. ಅದೆಲ್ಲ ಯಾಕಮ್ಮ ಇವಾಗ ಜ್ಞಾಪಿಸ್ಕೊತಾ ಇದ್ದೀರಾ? ಜ್ಞಾಪಿಸ್ಕೋತಾ ಇರ್ಬೇಕಮ್ಮ. ಇಲ್ದೆ ಹೋದ್ರೆ ಋಣ ಅನ್ನೋದು ಮರ್ತೋಗುತ್ತೆ. ನಾವೀ ಮನೆಗ್ ಬಂದು ಒಂದೇ ಒಂದು ವರ್ಷ ನಿಮ್ ತಂದೆ ತಾಯಿ ಇದ್ದಿದ್ದು. ಆವತ್ತಿನಿಂದ ಇವತ್ತಿನವರೆಗೂ ಅವ್ರ ಜಾಗದಲ್ಲಿ ನೀನ್ ನಿಂತ್ಕೊಂಡು ನಮಗ ಆಶ್ರಯ ಕೊಟ್ಟಿದ್ದು ಅಲ್ದೆ, ನಮ್ ಮಹೇಶನ್ ಮೇಲೆ ಅದೆಷ್ಟು ವಿಶ್ವಾಸ ಇಟ್ಕೊಂಡಿದ್ದೀಯಮ್ಮ. ನಿಂತ್ಕೊ ಮಹೇಶ್. ಒಂದಲ್ಲ ಒಂದ್ ಕಾರಣಕ್ಕೆ ಪ್ರತಿದಿನ ಹೀಗ್ ತಡವಾಗೆ ಬರ್ತೀಯಲ್ಲ. ಸಮಯಕ್ಕೆ ಸರಿಯಾಗಿ ಊಟ ನಿದ್ರೆ ಇಲ್ಲ ಅಂದ್ರೆ ನಿನ್ ಆರೋಗ್ಯ ಚೆನ್ನಾಗಿರುತ್ತಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನಿನ್ ಕಾಯಿಲೆ ಬಿದ್ರೆ ನಿನ್ ಸಹಾಯಕ್ಕೆ ಯಾರು ಬರ್ತಾರೆ? ಇವತ್ತೇ ಕೊನೆ. ನಾಳೆಯಿಂದ ನಿನ್ ಮಧ್ಯರಾತ್ರಿ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಏಯ್, ನೀನನ್ನ ಏನಂತ ತಿಳ್ಕೊಂಡಿದ್ಯಾ? ನೀನ್ ಹೇಳಿದಾಗ ನಾನ್ ಕೇಳ್ಬೇಕಾ? ಏನೋ ನಿಮ್ಮ ಮನೇಲಿ ಇದೀವಂತ ನನ್ನ ಮೇಲೆ ಹಚ್ಚಲ ಹಚ್ತೀಯಾ? ರಾತ್ರಿ ಎಲ್ಲ ಕಾಯ್ದಕ್ಕೆ ನಾನು ಹೇಳಿದ್ನಾ? ಹೋಗೆ. ಸುಜಾತ ಅಳ್ಬೇಡವೆ. ಇಷ್ಟೊತ್ತದ ನನಗೋಸ್ಕರ ಕಾಯ್ತಾ? ನೀನ್ ಊಟ ಮಾಡದೆ ಇದ್ದಲ್ಲ, ಅದಕ್ಕೋಸ್ಕರ ರೇಗ್ದೆ. ತಪ್ಪಾಯ್ತಮ್ಮ, ನಡಿ, ನನಗೂ ಹಸ್ವಾಗ್ತಿದೆ, ಊಟ ಮಾಡೋಣ. ಬಾ, ಊಟ ಮಾಡು. ನಡಿ. ಅಯ್ಯೋ, ಇನ್ನೊಂದ್ಸಲ ಹೇಗಪ್ಪ ಊಟ ಮಾಡೋದು? ಮಹೇಶ! ಹಾ, ಬಂದೆ. ಸಾಕು. ತಂಪು ಗಾಳಿ ಮೈಯ ಸೋಗಿ ಜುಮ್ಮಹೋ, ಕಂಪು ಚೆಲ್ಲೋ ನಗುವ ನೋಡಿ ಎಂಬಹೋ. ತಂಪು ಗಾಳಿ ಮೈಯ ಸೋಗಿ ಜುಮ್ಮಹೋ, ಕಂಪು ಚೆಲ್ಲೋ ನಗುವ ನೋಡಿ ಎಂಬಹೋ. ಘಮ 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 ತಿಂಡಿ ತಂದೆ, ಮುಗಿಯದಷ್ಟು ಸಿಹಿ ಮುತ್ತು ತಂದೆ, ಬಂಗಾರದ ಮನೆ ಸಿಂಗಾರವ, ಪ್ರೀತಿ ತುಂಬಿರುವ ಬುತ್ತಿ ತಂದೆ. ತಪ್ಪಿಕೊಂಡೆ ಹಬ್ಬದೂಟ ತಿನ್ನಬೇಕು ನಾನು ನಿನ್ನ ಕೆನ್ನೆಗಲ್ಲ ಸರಗರದರಿಗೆಯ ಸರಸರತ. ತಂಪು ಗಾಳಿ ಮೈಯ ಸಾಗಿ ಜುಮ್ಮಹೋ, ಕಪ್ಪು ಚೆಲ್ಲೋ ನಗುವ ನೋಡಿ ಎಂಬಹೋ. ತಂದನಾನ ತಂದನಾನ, ತಂದನಾನ ತಾನನ, ತಂದನಾನ ತಂದನಾನ, ತಂದನಾನ.
ಚೆಲುವಿದು ಸಿಹಿ ಸಿಹಿ ರಸಗವಳ ಅವಸರ ಪಡದಿರು ಬಿಸಿ ಬಹಳ ಕದ್ದು ತಿನ್ನಲು ಮಧುರ ಮಧುರ ಅದರ ಏಕೆ ಈ ತರ ಆತುರ ಆತುರ ಚತುರ ಚುಮ್ಮ ಚುಮ್ಮ ಅಂತೈತಮ್ಮ ಆಸೆ ಬೆಂದು ಕುಂತೈತಮ್ಮ ತಪ್ಪಿಕೊಂಡೆ ಹಬ್ಬದೂಟ ತಿನ್ನಬೇಕು ನಾನು ನಿನ್ನ ಕೆನ್ನೆಗಲ್ಲ ಸಡಗರದಡಿಗೆ ಸರಸರತಾ ತಂಪು ಗಾಳಿ ಮೈಯ ಸೋಕಿ ಜುಮ್ಮ ಕಂಪು ಚೆಲ್ಲೋ ನಗು ನೋಡಿ ಅಮ್ಮ ನಿನ್ನ ಕಂಡು ಪ್ರತಿದಿನ ಜಾಗರಣೆ ಹುಗ್ಗಿ ಹೊಳೆಯ ಹರಿಸೋ ತನುವ ತಣಿಸೋ ಮುದ್ದು ಮೈನ ತಿನ್ನಲೇ ನಲ್ಲೇ ನಿಲ್ಲೇ ಘಮ ಘಮ ತಿಂಡಿ ತಂದೆ ಮುಗಿಯದಷ್ಟು ಸಿಹಿ ಮುತ್ತು ತಂದೇನಾ ತಪ್ಪಿಕೊಂಡೆ ಹಬ್ಬದೂಟ ಮೆದ್ದು ಮೆದ್ದು ತಿಂದು ತೇಗಬೇಕು ಎಂದು ಸಡಗರದಡಿಗೆ ಸರಸರತಾ ತಂಪು ಗಾಳಿ ಮೈಯ ಸೋಕಿ ಜುಮ್ಮವೋ ಕಪ್ಪು ಚೆಲ್ಲೋ ನಗುವ ನೋಡಿ ಅಮ್ಮವೋ ತಂಪು ಗಾಳಿ ಮೈಯ ಸೋಕಿ ಜುಮ್ಮ ಕಂಪು ಚೆಲ್ಲೋ ನಗುವ ನೋಡಿ ಅಮ್ಮಹು ಘಮ 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 ತಿಂಡಿ ತಂದೆ ಮುಗಿಯದಷ್ಟು ಸಿಹಿ ಮುತ್ತು ತಂದೆ ಬಂಗಾರದ ಮನೆ ಸಿಂಗಾರವ ಪ್ರೀತಿ ತುಂಬಿರುವ ಮುತ್ತು ತಂದೆ ತಪ್ಪಿಕೊಂಡೆ ಹಬ್ಬದೂಟ ತಿನ್ನಬೇಕು ನಾನು ನಿನ್ನ ಕೆನ್ನೆಗಲ್ಲ ಸಡಗರದಡಿಗೆ ಸರಸರತಾ ಸೇಟ್ ನನಗೆ ಅರ್ಧ ದುಡ್ಡು ತಗೊಂಡು ಅಭ್ಯಾಸ ಇಲ್ಲ. ಫೋನ್ ಮಾಡಿ ಮಿಕ್ಕಿದ 5 ಲಕ್ಷ ಈಗಲೇ ತರಿಸು. ಅರೆ ಅಣ್ಣಾಜಿ, ನಮ್ದುಕ್ಕೆ ಮಾತು ಅಂದ್ರೆ ಮಾತು. ಕಾಮ್ ಹೋನೆ ಕೆ ಬಾದ್ ದುಡ್ಗೆ ಕೊಡ್ತಾವ್. ನೀನು ಕಾಫಿ ಕುಡಿದು ಮುಗಿಸೋದ್ರೊಳಗೆ ನಿನ್ ಕೆಲಸ ಮುಗಿದಿರುತ್ತೆ. ಅಯ್ಯೋ ಏನಯ್ಯ ರೌಡಿ ಮಾಡಿ ಮನೆ ಖಾಲಿ ಮಾಡ್ತೀರಾ? ಬಿಟ್ಬಿಡು. ಅಯ್ಯೋ ಅಯ್ಯೋ ಡ್ಯಾಡ್. ಅರೆ ಅರೆ, ನಮ್ದುಕ್ಕೆ 1 ವರ್ಷದಲ್ಲಿ ಮಾಡ್ಲಿಲ್ಲ, ನಿಮ್ದುಕ್ಕೆ 10 ನಿಮಿಷಕ್ಕೆ ಮಾಡ್ಬಿಟ್ಟಿದ್ದಾವ್. ಓ ಜೈ ಹೋ ಅಣ್ಣಾಜಿಗೆ, ಜೈ ಹೋ. ನಿಂತ್ಕೊಳ್ರ. ಯಾಕ್ರ? ಇವನು ಪಿಕ್ ಪ್ಯಾಕೆಟ್ ಮಾಡಿದಾನೆ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಯಾಕೋ ಹಾಗೆ ಮಾಡ್ದೆ? ಮಹೇಶಣ್ಣ, ನನ್ನ ತಂಗಿ ರವಿಕೆ ಹರಿದೋಗಿತ್ತು.
ಅದ್ ತಕ್ಕೊಡೋಣ ಅಂತ ಕಳ್ತನ ಮಾಡ್ದೆ ಮಹೇಶಣ್ಣ. ನೋಡಿ ಅವನ್ ಪರವಾಗಿ ನಾ ಕ್ಷಮಾಪಣೆ ಕೇಳ್ಕೊತೀನಿ. ನೀವ್ಯಾಕ್ರಿ ಕ್ಷಮೆ ಕೇಳ್ತೀರಾ? ಇವನು ಇನ್ನೊಂದ್ಸಾರಿ ಇಂತ ಕೆಲಸ ಮಾಡಬಾರ್ದು, ಹಾಗೆ ಮಾಡ್ತೀವಿ. ನೋಡಿ ಬ್ರದರ್, ತಗೊಳ್ಳಿ. 1 ರೂಪಾಯಿ ಕದ್ರು ಕಳ್ಳನೆ, 1000 ರೂಪಾಯಿ ಕದ್ರು ಕಳ್ಳ. ಒಂದ್ಸಲ ಅವ್ನ ಜೀವನದಲ್ಲಿ ಕಳ್ಳ ಅಂತ ಅನ್ಸ್ಕೊಂಡ್ಬಿಟ್ರೆ ಅವ್ನ ಜೀವನ ಪರ್ಯಂತ ಕಳ್ಳ ಅಂತಾನೆ ಕರಿತಾ ಇರ್ತಾರೆ. ಅವ್ನು ಇನ್ನೊಂದ್ಸಲ ಈ ರೀತಿ ಮಾಡ್ದಾರ ಹಾಗೆ ನಾನು ನೋಡ್ಕೊತೀನಿ. ನೀವ್ ನೋಡಿ ಬಂದ್ರೆ ಹೋಗೋಣ. ನೋಡು, ಒಂದ್ ಒಳ್ಳೆ ಕೆಲ್ಸಕ್ಕೆ ಕಳ್ತನ ಮಾಡಿದ್ರು ಸುಳ್ಳು ಹೇಳಿದ್ರು ಆ ದೇವ್ರು ಕ್ಷಮಿಸ್ತಾನಂತೆ. ಇದು ಯಾರು ಹೊಡೆದ ಗೊತ್ತಾ? ಅವ್ರ ಹತ್ರನೇ 1 ಅಲ್ಲ 10 ಜೊತೆ ಕೊಡ್ಸು. ನಡಿ. ಆಯ್ತು ಮಹೇಶಣ್ಣ. ಲೋ ಚಿಕ್ಕ ಚಿಕ್ಕ ಲೋ ಏನ್ ಲಸಣ್ಣ? ನನ್ನ ಮಗನೇ, ನನ್ನೇ ಹೆಸರು ಇಟ್ಕೊಂಡು ಆಗ್ಬಿಟ್ಟೇನೋ. ನಾನ್ ಯಾರೋ ಗಿರಾಕಿ ಅನ್ಕೊಂಡೆ. ಏನಪ್ಪಾ? ಬೇಗ ಶೆಟ್ಟಂಗಡಿಗೆ ಹೋಗಿ ಟೀ ಪುಡಿ ತೊಂಬ. ಹಿಂಗೋಗಂಗ್ ಬಂದೆ. ಟೀ ಪುಡಿ ಕಾಫಿ ಪುಡಿ, ಟೀ ಪುಡಿ ಕಾಫಿ ಪುಡಿ, ಟೀ ಪುಡಿ ಕಾಫಿ ಪುಡಿ. ಸೊಳ್ಳೆ ಕಾಸೆಲ್ಲ ಬಿದ್ದೈತು. ಮನೆ ಹಾಳ. ಅಯ್ಯೋ ಯೋ ಓಹೋ, ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಪರ್ಕೆ ಹಿಡ್ಕೊಂಡು ಟೀ ಅಂಗಡಿ ಮುಂದೆ ಕಸ ಗುಡ್ಸಕ್ ಬಂದ್ಯಾ? ಹಲ್ಕ ನನ್ನ ಮಗನೇ, ಬೆರ್ಕೆ ನನ್ನ ಮಗನೇ, ಎಲ್ರು ಒಂದೇ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ ಮನೇಲಿ ಅಕ್ಕ ತಂಗಿರ್ ಯಾರು ಇಲ್ವಾ? ಓ, ಇಡೀ ನನ್ನ ವಂಶನ ಜಾಲ ಹೊಡ್ಬಿಟ್ಟಲ್ಲ. ನಾನ್ ಮಾಡಿ ತಪ್ಪಾದ್ರೇನು? ನಿನಗಲ್ಲ, ಎತ್ತು ಪೋಲಿಯಲ್ ಬಿಟ್ಟಿದ್ಯಲ್ಲ ಚೋಟುದ್ದ ಮೆಣಸಿನ್ಕಾಯಿ ಅವನಿಗೆ. ನಾನ್ ಸ್ನಾನ ಮಾಡ್ತಾ ಇದ್ರೆ ಬಂದ್ ಕದ್ ನೋಡ್ತಾನೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ? ಇನ್ನೊಂದ್ಸಲ ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಟೀ ಪುಡಿ ತಗೊಂಬಾರೋ ಅಂದ್ರೆ ತರಲೆ ತಗೊಂಬಂದಿಯಾನೆ. ಎಲ್ಲೋದ ಇವನು? ಇಲ್ಲಿದ್ದೀನಪ್ಪ. ಎಲ್ಲಿದ್ಯೋ? ಇಲ್ಲಿ. ಅಂದಾರ್ 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 ಅಂದಾರ್. ಯಾವ್ದು ಹೇಳಿ? ಯಕ್ಕನಾ? ಕಮಾನ್ ಯಕ್ಕ. ಅಲ್ಲದಾನಲ್ರಿ ಅವನೇ ಮಹೇಶ. ಅವ ಹಾಕಿದ್ ಗೆರಿನ ಯಾರು ದಾಟದಿಲ್ರಿ. ಹಾಕೋ ಇಲ್ಲಿ ಒಳಗಡೆ ಬಂತು ನೋಡು. ಇಲ್ಲಿ. ನಮಸ್ಕಾರ ಮಹೇಶ್ ಅವ್ರಿಗೆ. ನಮಸ್ಕಾರ. ನಾನು GSG MLA. GST ಅಂದ್ರೆ ಏನ್ ಗುರು? ಅದೇ ಕಣ, ಗುಳುಂ ಸ್ವಾಹ ಗೋವಿಂದಪ್ಪ ಅಂತ. ಏನ್ ಸಮಾಚಾರ? ಇಷ್ಟು ದೂರ ಎಲೆಕ್ಷನ್? ಒಂದು ನಿಮಿಷ ಆಡ್ರ ಬರ್ತೀನಿ. ನೋಡಿ ಮಹೇಶ್, ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ನಂದೇನಿದ್ರು ನೇರ ವ್ಯವಹಾರ. ಈ ಸಲ ಎಲೆಕ್ಷನ್ ನಲ್ಲಿ ನಾನು ಗೆಲ್ಲೇಬೇಕು. ಅದಕ್ಕೆ ಎಲೆಕ್ಷನ್ಗಿನ್ನು 15 ದಿನ ಇರುವಾಗಲೇ ನಿಮ್ಮ ಕೈಲಿ 5 ಲಕ್ಷ ಕೊಡ್ತೀನಿ. ಅದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಉಳಿಸ್ಕೊಂಡು ಮಿಕ್ಕಿದ್ದನ್ನ ನಿಮ್ ಏರಿಯಾ ಜನಗಳಿಗೆ ಹಂಚಿ ಹೋಲ್ಸೇಲ್ ಆಗಿ ಎಲ್ಲಾ ಓಟ್ನು ನನಗೆ ಹಾಕ್ಸಿ ನನ್ನ ಗೆಲ್ಲಿಸ್ಬೇಕು ಅಂತ ಪ್ರಾರ್ಥನೆ. ಯಾರ್ಗ ನೀನ್ ಸೇವೆ ಮಾಡಿರೋದು? ಎಲ್ರಿಗೂ ಶೇವ್ ಮಾಡ್ತೀಯ ಅಲ್ಲಯ್ಯ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ನೀರು. ಇಲ್ಲಿರೋದು ಒಂದೇ ನಲ್ಲಿ. 3 ದಿವಸಕ್ಕೊಂದ್ಸಲ ನೀರು ಬಿಡ್ತೀರ, ಅದು 3 ಕೊಳ ತುಂಬೋದ್ರೊಳಗಡೆ ನಿಂತೋಗುತ್ತೆ. ಅಲ್ಲಪ್ಪ, ಇಲ್ಲಿರೋ ಜನಗಳ ಹೋಟ್ಲ ತಗೊಂಡು MLA ಆದೆ. ಅಲ್ಲಿ ಹಣವಂತರ ಜೊತೆ ಸೇರ್ಕೊಂಡು ಇಲ್ಲಿರೋ ಗುಡಿಸಲ್ಗಳನ್ನೆಲ್ಲ ಖಾಲಿ ಮಾಡೋದಕ್ಕೆ ಸಂಚು ಮಾಡಿದೆ. ಬಾಯ್ಲಿ ಬಾ. ನೋಡ್ದೇನಯ್ಯ ಈ ತಾಯಿ ಮಗುನ? ಪಾಪ ಈ ಮಗು ತಂದೆ ಡಿಗ್ರಿ ಪಾಸ್ ಮಾಡಿ ನನಗೊಂದು ಕೆಲಸ ಕೊಡಿಸು ಅಂತ ಕೇಳಕ್ ಬಂದಾಗ ನೀನ್ ಹೇಳಿದೆ 25,000 ರೂಪಾಯಿ ಹಣ ಕೊಡು, ಕೊಡಿಸ್ತೀನಿ ಅಂತ. ಅವನು ಅಲ್ಲಿ ಇಲ್ಲಿ ಸಾಲ ಮಾಡಿ ನಿನ್ ಕೈ ತಂದ್ಕೊಟ್ಟ. ನೀನು ಅವನ್ ಕೈ ಕೊಟ್ಟು ಚೊಂಬು. ಅವನು ಸಾಲ ತೀರ್ಸಕ್ಕಾಗದೆ ನೇಣ ಹಾಕೊಂಡು ಸತ್ತು ಹೋದ. ನಿನ್ನಿಂದಾಗಿ ಅವನ್ ಹೆಂಡತಿ ಮಗು ಯಾವ ಸ್ಥಿತಿಲಿ ಬಿದ್ದಿದ್ದಾರೆ. ನಿನ್ನಂತ ಅಯೋಗ್ಯನ ನಾವೆಲ್ಲ ಓಟ್ ಹಾಕಿ ಗೆಲ್ಸ್ಬೇಕಾ? ಹೋಗಲ್ಲ ಲುಚ್ಚ. ಮಹೇಶ್, ನಾನೊಬ್ಬ MLA, ಗೌರವ ಕೊಟ್ಟು ಮಾತಾಡ್ದನ್ ಕಲಿ. ಗುಡಿಸ್ದಲ್ಲಿ ಬಿದ್ದಿರೋ ಬಿಕಾರಿಗೆ ಎಷ್ಟೊಂದು ಕೊಬ್ಬಿರ್ಬೇಕಾದ್ರೆ ನನಗೆ ತಿಳ್ಬೇಡ. ನಾನ್ ಮನಸ್ಸು ಮಾಡಿದ್ರೆ 10 ನಿಮಿಷದಲ್ಲಿ ನಿನ್ ಕಂಬಿ ಅಣ್ಸಾಗ್ ಮಾಡ್ತೀನಿ. ಏಯ್ ಮುಚ್ಚೋ ಬಾಯಿ ಹಲ್ಕ ನನ್ ಮಗನ. ಬಡವರಂದ್ರೆ ಬೀದಿ ಬಿದ್ದಿರೋ ಕಸ ಅಂತ ತಿಳ್ಕೊಂಡಿದ್ಯಾ? ನಮ್ಮಂತವ್ರು ಇದ್ರೆ ಕಣ ನಿಮ್ಮಂತವ್ರಿಗೆ MLA ಆಗೋದು. ನೋಡೋ, ನಾನ್ ಮನಸ್ಸು ಮಾಡಿದ್ರೆ 2 ನಿಮಿಷದಲ್ಲಿ ನಿನ್ ಹೆಣ ಬಿದ್ದಿರುತ್ತೆ. ಮೊದಲು ಜಾಗ ಖಾಲಿ ಮಾಡು. ಏಯ್ ಹೋಗ್ತೀಯಾ ಇಲ್ಲ ನೀನ್? ಬರ್ರಿ, ದಿವ್ಸ ಐತಿದ್ರಿ ಇನ್ನೂ 10 ಸತಿ ಗೆಲ್ಬಹುದು. ಬರ್ರಿ, ಬರಲ್ಲ. ನಮಸ್ಕಾರ ಕೈಲಾಶ ಸಾಹೇಬ್ರಿಗೆ. ಅರೇ, ಏನು MLA ಸಾಹೇಬರು ಬಹಳ ದಿನಗಳ ಮೇಲೆ ನೆನೆಸ್ಕೊಂಡ್ ಬಂದಿದ್ದೀರಾ? ಎಲ್ಲಾ ಕಷ್ಟಗಳಿಗೂ ಪರಿಹಾರ ಕಾಣ್ಬೇಕಾದ್ರೆ ನಿಮ್ಮ ಹತ್ರ ತಾನೇ ಬರ್ಬೇಕು. ಏನಂತ ಕಷ್ಟ ಬಂದಿರೋದು? ನನ್ನ ಕ್ಷೇತ್ರದಿಂದ ನನ್ನ ವಿರುದ್ಧವಾಗಿ ಮಹಾದೇವಪ್ಪ ಅನ್ನೋ ನಿಲ್ತಿದ್ದಾನೆ. ಅವ್ನು ನಿಲ್ಕೂಡ್ದು. ನನ್ ರೇಟ್ ಗೊತ್ತು ತಾನೆ? ರೆಡಿಯಾಗಿ ತಂದಿದ್ದೀನಿ. ಏಯ್. ಸಾಹೇಬ್ರೆ, ನಮ್ ಕೆಲಸ ಆಯ್ತು, ಖಂಡಿತ ಮಾಡ್ಸೋಣ.
ಹೋಗ್ ಬನ್ನಿ. ಸುಜಾತ, ಸುಜಿ, ಸೂ, ನಾನ್ ಏನ್ ತಪ್ಪ ಮಾಡಿದೆ ಅಂತ ತಿಂಗಳಿಗೊಂದ್ಸಲ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ಯಾ? ಯಾಕೆ ನಿನ್ಗೆ ಎಣ್ಣೆ ಸ್ನಾನ ಅಂದ್ರೆ ಇಷ್ಟ ಇಲ್ವಾ? ಖಂಡಿತ ಇಷ್ಟ ಇಲ್ಲ. ಮತ್ತೆ ಇನ್ನೇನ್ ಇಷ್ಟ? ಎಣ್ಣೆ ಸ್ನಾನ ಒಂದ್ ಬಿಟ್ಟು ಬೇರೆ ಎಲ್ಲ ಇಷ್ಟ. ಅಂದ್ರೆ ಅಂದ್ರೆ ಅಜ್ಜಿ, ಸುರೇಶ, ಸೂರಿ, ಕುಳ್ಳ, ಬೆಳಿಯ, ಕರುಪ. ಅಷ್ಟೇನಾ? ಅಷ್ಟೇ ಅಲ್ಲ, ಇನ್ನೊಬ್ರು ಇದಾರೆ. ಯಾರದು? ಹೇಳಲ್ಲಪ್ಪ. ಹೇಳು ಹೇಳು ಮಹೇಶ್, ಮಹೇಶ್ ಮಹೇಶ್ ಹೇಳು ಹೇಳ ಮಹೇಶ್, ಹೇಳು ಮಹೇಶ್. ಹಾ, ಹೇಳ. ಹಾ. ಅದು ಬೆಳಗಿನ ಜಾವ ಹಾಲಿನ ಡೈರಿ ಹತ್ರ ಒಂದ್ ಬಿಳಿ ಕಪ್ಪು ಹಸು ಬರುತ್ತಲ್ಲ, ಅದಂದ್ರೆ ನನ್ಗೆ ತುಂಬಾ ಇಷ್ಟ. ಸುಜಾತ, ತುಂಬಾ ಮುದ್ದಾಗಿರುತ್ತಲ್ಲ. ಮುದ್ದಾಗಿರುತ್ತೆ, ರಾಗಿ ಮುದ್ದೆ. ಗುರು, ಇಲ್ಲೇ ನೋಡ್ತಿದ್ಯಾ? ಯಾಕೋ? ಅಲ್ಲಿ ನೀನ್ ನೋಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರು? ಪ್ರೆಸ್ನವರು. ಪ್ರೆಸ್ನವ್ರ? ಹ್ಮ್. ಸುಜಾತ, ಬಿಸಿ ರೆಡಿ ಮಾಡು, 5 ನಿಮಿಷ ಬರ್ತೇನೆ. ಅಕ್ಕ ಅಕ್ಕ ಅಕ್ಕ, ನಂಗೂ ಎಣ್ಣೆ ಸ್ನಾನ. ಎಣ್ಣೆ ಸ್ನಾನ ಬೇಕಾ? ಬನ್ನಿ ಕುತ್ಕೊಳ್ಳಿ. ಅಯ್ಯಯ್ಯೋ. ತಪ್ಪಾಯ್ತಕ್ಕ. ಸರ್, ಗಣೇಶನ್ ಫಂಕ್ಷನ್ಗೆ ರಸೀದಿ ಬುಕ್ ಹೇಳಿದ್ರಲ್ಲ, ರೆಡಿ ಆಗಿದೆ. ಶಬಾಷ್. ನೋಡು, ಹಣ ನಮ್ಮ ಸ್ನೇಹಿತ ಕೊಡ್ತೇನೆ. ಆಯ್ತು ಸರ್. ಸರಿನಾ? ರಸೀದಿ ಬುಕ್ ಕಣೋ. ಗುರು, ಈ ವರ್ಷ ಗಣೇಶನ್ ಫಂಕ್ಷನ್ ಬಹಳ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಹೌದು. ಯಾವ ವರ್ಷ ನಾವು ಕಮ್ಮಿ ಮಾಡಿದ್ದೀವಿ? ಏನಕೊಳ್ಳ? ಹಂಗಲ್ಲ ಗುರು, ಈ ವರ್ಷ ಸ್ಟಾರ್ ಆರ್ಕೆಸ್ಟ್ರಾ ಕರ್ಸ್ಬೇಕು. ಕರ್ಸೋಣ. ಆದ್ರೆ ನಂದೊಂದು ಕಂಡೀಷನ್. ಹೇಳು ಗುರು. ಸ್ಟಾರ್ ಆರ್ಕೆಸ್ಟ್ರಾ ಕರೆಸ್ತೀವಿ ಅಂದ್ರೆ ನಾವ್ ಏನ್ ಮಾಡಕ್ಕೂ ರೆಡಿ ಇದೀವಿ. ಏನು ಮಾಡೋದ್ ಬೇಡ, ಸರಿಯಾಗಿ ಕಲೆಕ್ಷನ್ ಮಾಡಿ. ಶೆಟ್ರೆ, ಈ ವರ್ಷ ಗಣೇಶ ಹಬ್ಬಕ್ಕೆ 501 ರೂಪಾಯಿ ರಸೀದಿ ಆಗ್ತಾ ಇದೀನಿ. ಲೇ, ಈ ವರ್ಷ ವಿಶೇಷ ಇದೆ, 1000 ರೂಪಾಯಿ ಬರೆಯಲೇ. అయ్యయ్య వద్దు, వ్యాపారం లేదు, కమ్మి తీసుకోమ్మా. 101 రూపాయలు ఇస్తానమ్మా. ಚಟೆ, ನಿನ್ಗ ಮಹೇಶನೇ ಸರಿ. ಅವ್ನ್ ಬಂದ್ರೆ 1001 అయ్యయ్యో మహేష్ బరోజ్ వద్దు. 500 ಅಂದಂಗಾರೆ. రాసుకో ఇస్తాను. ಗಂಗಾಧರ, 51 ರೂಪಾಯಿ ಕರೀತಾ ಇದೀನಿ. ಬೇಡ ಗುರು, ಇರೋದೇ 10 ರೂಪಾಯಿ ತಗೋ ಗುರು. ಲೋ, ಐತೆ ನಿನ್ಗೆ ರಿವಿಟು. ಹೋಗ್ಲಿ ಬಿಡ, ಕೊಡಪ್ಪ ಇಲ್ಲಿ. ಅಚ್ಚಾ ಶುಕ್ರಿಯಾ. ಸೇಟು, ಈ ವರ್ಷ ಗಣೇಶ ಬಗ್ಗೆ ಎಷ್ಟು ಬರೀಲೆ? 101 ಲಿಖೋ ಬೈ. ಸೆಟು, ಈ ವರ್ಷ ಸ್ಟಾರ್ ಆರ್ಕೆಸ್ಟ್ರಾ ಮಡಗಿದೀವಿ. 2000 ಬರಿಯಾ. ಅರೆ ನಾಕೋ ಬೈ, 500ಗೆ ಬರ್ಬಿಡಿ. 1000 ಕಮ್ಮಿ ಬರಿಬೇಡವಾ? ಸೆಟು, ಗೊತ್ತಲ್ಲ ಏನು ಅಂತ. ನಮ್ಮ ಏರಿಯಾಗ ಬಂದು ಗಣಪತಿ ಕಲೆಕ್ಷನ್ ಮಾಡ್ತಿದ್ದೀರಾ? ಈ 1000 ನಮಗ್ ಸೇರ್ಬೇಕು. ಎತ್ತ ಕೈ. ರಸೀದಿ ನಾನ್ ಬರ್ದಿರೋದು, ಹಣ ನಮಗ್ ಸೇರ್ಬೇಕಾಗಿರೋದು. ಅರೆ ಸುನೋ ಬೈ, ಈ ದುಡ್ಡು ನಮಗ್ ಸೇರ್ಬೇಕು. ಎಷ್ಟೋ आज मत करो, व्यापार का टाइम है. तुम दोनों हमारे भाई जैसे. एक काम करो, आधा 50-50 ले लो. चलो. ಸುರೇಶ, ಮಹೇಶ್, ಪ್ರಜ್ಞೆ ಬರಕ್ಕೆ ಇನ್ನೂ ಟೈಮ್ ಬೇಕು ಅಂತ ಹೇಳಿದ್ದಾರೆ. ಯಾರು ಹೊಡೆದಿತ್ತು? ನರೇಂದ್ರ ಕಡೆ. ಗಂಡಸರಾಗಿದ್ರೆ ನಿಂತ್ ಹೊಡೆದಾಡ್ತಿದ್ರು. ಪುಕ್ಕಲ್ ನನ್ ಮಕ್ಳು ಹೆದರ್ಕೊಂಡು ಹೊಡೋದ್ರು. ಅಲ್ಲೋಡ್ರು.
ಶೇಮ್ ಶೇಮ್. ಭೂಮಿಗೆ ಭಾರವಾಗಿ ಬದುಕೋದು ಒಂದು ಜೀವನ. ಆಫ್ಟರ್ ಆಲ್ ಒಬ್ಬ ಸ್ಲಮ್ನ ನಿಮ್ ಮೇಲೆ ಕೈ ಮಾಡ್ದ ಅಂದ್ರೆ ನಮ್ಗೇನ್ ಬೆಲೆ ಇರುತ್ತೆ? ನಮ್ ಡ್ಯಾಡಿ ಹೆಸರು ಕೇಳಿದ್ರೆ ಇಡೀ ಊರಿನ ರೌಡಿಗಳೇ ಆದ್ರೆ ಅಲ್ಲಾರ ಹೋಗ್ತಾರೆ. ಅಂತದ್ರಲ್ಲಿ ಯಾವನೋ ಮಹೇಶ ಅಂತ. ಯಾವನೋ ಮಹೇಶ ನಮ್ ಸುಂದರ ಹೊಡೆದ್ನಲ್ಲ ಅವನೇ ಗುರು. ಅಂದ್ರೆ ಗಾಂಧಿ ಕಾಲೋನಿ ಪುನಃ ನಿಮ್ಮನ್ನೇ ಕಳಿಸಿದ್ರೆ ಪ್ರಯೋಜನ ಇಲ್ಲ. ಆ ಏರಿಯಾ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ. ಸರಿಯಾಗಿ ಕಟ್ಟೋ. ಚೆನ್ನಾಗಿದೆ ಚೆನ್ನಾಗಿದೆ. ಟೀ ತಗೋ. ನೀನು ತಗೋ. ಗುರು, ಈ ಚಪ್ರ ಇನ್ನೊಂದ್ ಸ್ವಲ್ಪ ಎತ್ತರ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ನೀನಿರೋ ಸೈಜ್ಗೆ ಸಾಕು ಬಿಡ. ಏಯ್, ಯಾರ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಚಪ್ರ ಹಾಕ್ತಿದ್ದೀರಾ? ಯಾವ ಪರ್ಮಿಷನ್? ಕಾರ್ಪೊರೇಷನ್ ಪರ್ಮಿಷನ್. ಪಬ್ಲಿಕ್ ರಸ್ತೆಯಲ್ಲಿ ಚಪ್ರ ಹಾಕಬಾರ್ದು ಅಂತ ಗೊತ್ತಿಲ್ಲ? ಟ್ರಾಫಿಕ್ ತೊಂದರೆ ಆಗುತ್ತೆ. ಇಲ್ಲಿ ಯಾವ ಟ್ರಾಫಿಕ್ ಇದೆ ಇನ್ಸ್ಪೆಕ್ಟರ್? ಹೇಳಿ ಕೇಳಿದ ಸ್ಲಮ್. ಏಯ್, ಹೆಚ್ಚಿಗೆ ಮಾತಾಡ್ಬೇಡ, ಕಿತ್ತಾಕ್ರೋ. ಇನ್ಸ್ಪೆಕ್ಟರ್, ಪ್ರತಿ ವರ್ಷ ಗಣೇಶನ್ ಚಪ್ರ ನಾವು ಇಲ್ಲೇ ಕಟ್ತಾ ಇದೀವಿ. ಇದುವರೆಗೂ ನಮ್ಮಿಂದ ಯಾರಿಗೂ ತೊಂದರೆ ಆಗಿಲ್ಲ, ತೊಂದರೆ ಆಗೋದು ಇಲ್ಲ. 3 ದಿನ ಅಷ್ಟೇ, ಆಮೇಲೆ ನಾವೇ ಕಿತ್ತಾಕ್ತಿವಿ. ಮೇಲಾಗಿ ನಾವೇನು ವಿಧಾನಸೌಧ ಕಟ್ತಾ ಇಲ್ವಲ್ಲ? ನಿಮಗ್ ಚಪ್ರ ಹಾಕಕ್ ಬಿಟ್ರೆ ವಿಧಾನಸೌಧದಲ್ಲಿ ನಾನು ಉತ್ತರ ಹೇಳ್ಬೇಕಾಗುತ್ತೆ. ಏನ್ ಮುಖ ನೋಡ್ತಿದ್ರ? ಕಿತ್ತಾಕ್ರೋ ಚಪ್ರನ. ಏನ್ರು ದಾದಾಗಿರಿ ಮಾಡ್ತೀರೇನ್ರು? ಇನ್ನು ಶುರು ಮಾಡಿಲ್ಲ. ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಶುರು ಮಾಡ್ಬೇಕಾ? ಸರ್, ಈ ಹುಡುಗರು ಸವಾಸ ಒಳ್ಳೇದಲ್ಲ. ಗಣಪತಿ ತಾನೇ ಕೂರಿಸ್ತಾವ್ರೆ, ಕೂರಿಸ್ಕೊಳ್ಳಿ ಬಿಡಿ. ನೀನ್ ಸುಮ್ನೆ ಬಿಡಲ್ವೋ? ನಿನ್ ನೋಡ್ಕೋತೀನೋ. ಮಹೇಶನ ಇನ್ಸ್ಪೆಕ್ಟ್ರು ಹೊಸಬ್ರು, ಬಿಟ್ಬಿಡಿ. ನಡೀರಿ ಸರ್. ಸುಜಾತ, ಪೂಜೆಗೆ ಹೊತ್ತಾಯ್ತು, ಹೋಗೋಣವಾ? ನಾನ್ ರೆಡಿ ಅಜ್ಜಿ. ಎಷ್ಟು ಚೆನ್ನಾಗ್ ಕಾಣ್ತೀಯ ನನ್ ತಾಯಿ. ಬಾ. ಏಕದಂತಾಯ ಧೀಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ಪ್ರಚೋದಯಾತ್. ಶ್ರೀ ಮಹಾಗಣಾಧಿಪತಯೇ ನಮಃ. ಮಂಗಾರತಿ ತಗೊಳ್ಳಿ. ಜೈ ಬೋಲೋ ಗಣಪತಿ ಮಹಾರಾಜ್ ಕಿ ಜೈ. ಗಣೇಶ ಪ್ರಭು, ಇನ್ 1 ವರ್ಷದಲ್ಲಿ ನಾನು 6 ಅಡಿ ಬೆಳಿಬೇಕು. ಹಾಗ್ ಮಾಡಪ್ಪ ಗಣೇಶ. ನಮ್ ಪೆಂಡಾಲ್ ಕಿತ್ತಾಕ್ಬಿಟ್ರು ನನ್ ಮಕ್ಳು. ಇವ್ರು ನೋಡಿ ಎಷ್ಟು ಜೋರಾಗಿ ಮಾಡ್ತಿದ್ದಾರೆ. ಯಾಕೆ ಲೇಟು? ಶುರು ಮಾಡಿ. ಇನ್ನು 5 ನಿಮಿಷ ಸರ್. ನಮ್ ಸಿಂಗರ್ ಇನ್ನೂ ಬಂದಿಲ್ಲ. ಏನು ಸಿಂಗರ್ ಬಂದಿಲ್ವಾ? ನನ್ನ ಮತ್ತು ನನ್ನ ಸ್ನೇಹಿತರ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು ನಮ್ಗೆಲ್ಲ ತುಂಬಾ ಸಂತೋಷ. ಈಗ ಅವ್ರು ಹಾಡಿದ್ರೆ ನಮ್ಗೆ ಸಂತೋಷ ಆಗೋದು. ಇನ್ನು 5 ನಿಮಿಷ ಸಿಂಗರ್ ಬರ್ತಾರೆ. ಅವ್ರು ಬಂದ್ಮೇಲೆ ಹಾಡಿನ ಕಾರ್ಯಕ್ರಮ ಶುರು ಆಗುತ್ತೆ. ಖಂಡಿತ ಆಗಲ್ಲ. ಯಾಕೆ ಗೊತ್ತಾ? ಆ ಸ್ಟಾರ್ ಆರ್ಕೆಸ್ಟ್ರಾ ಸಿಂಗರ್ ಇಲ್ಲಿದ್ದಾನೆ. ಇವನ್ ಹೋದ್ರೆ ತಾನೇ ಅಲ್ಲಿ ಆರ್ಕೆಸ್ಟ್ರಾ ಶುರುವಾಗೋದು. ಈಗ ನೋಡ್ತಾ ಇರಿ ಆ ಮಹೇಶನ್ ಗತಿ ಏನಾಗತ್ತೆ ಅಂತ. ನೋಡಿದ್ರ, ಸ್ಟಾರ್ ಆರ್ಕೆಸ್ಟ್ರಾ ಬೇಕು ಅಂತ ಕೇಳ್ತಿದ್ರಲ್ಲ, ಆ ಸಿಂಗರೇ ಬಂದಿಲ್ಲ. ನೀನ್ ಸ್ವಲ್ಪ ಅವ್ನು ಬರ್ದೇ ಇದ್ರೆ ಈ ಪೆಂಡಾಲ್ ಇರಲ್ಲ, ಈ ಗಣಪತಿ ನಾವಿರಲ್ಲ. ಯಾವಾಗ ನಮ್ ಲೆವೆಲ್ ನೋಡ್ಕೊಂಡು ಅರೇಂಜ್ ಮಾಡ್ಬೇಕಣ? ಈ ಲೆವೆಲ್ ಹೊಡಿತಾರೆ ಅಂತ ಯಾರಿಗೂ ಗೊತ್ತಿತ್ತು ಗುರು. ಕೂತು. ಸಮಾಧಾನ ಸಮಾಧಾನ. ಕಾರ್ಯಕ್ರಮ ಪ್ರಾರಂಭ ಆಗೋಕೆ ಸ್ವಲ್ಪ ತಡ ಆಗಿದೆ, ದಯವಿಟ್ಟು ಕ್ಷಮಿಸಿ. ಈಗ ನಿಮ್ಮೆಲ್ಲರ ಮೆಚ್ಚಿನ ಮಹೇಶ್ ಹಾಡಿ ನಿಮ್ಮೆಲ್ಲರನ್ನು ರಂಜಿಸಲಿದ್ದಾರೆ. ಸುಜಾತ, ಏನ್ ಮಾಡ್ತಿದ್ಯಾ ನೀನು? ನಿನ್ಗೇನು ಹುಚ್ಚಿ ಹಿಡಿದಿದ್ಯಾ? ನನ್ಗೆಲ್ಲ ಹಾಡಕ್ ಬರುತ್ತೆ ನೋಡಿ. ನನಗೆ ಹಾಡಕ್ ಬರಲ್ಲ. ಇಲ್ಲ, ದಯವಿಟ್ಟು. ಮಹೇಶ, ನಿನ್ಗೇನ್ ಬರ್ತಾ ಹಾಡು? ಹಾಡ್ಗುರು. ಡೋಲ್ ಡಬ್ಬ ಬಡ್ದ ಅಂದ್ರೆ ಬರ್ತದೇನು ಸಂಗೀತ? ಕುಣಿಯೋಣ, ಆ ಕುರಿ ಎಡೇಟು ತಾಳ ಮೇಳ ತುತ್ತೂರಿ ಬಜಾಯ್ಸು ಬಜಾಯ್ಸು. ರಾಗ ಹಾಕಿ ಸಂಗೀತ. ಜಮಾಯ್ಸು ಜಮಾಯ್ಸು. ತಾಳ ಮೇಳ ತುತ್ತೂರಿ ಬಜಾಯ್ಸು ಬಜಾಯ್ಸು. ರಾಗ ಹಾಕಿ ಸಂಗೀತ. ಜಮಾಯ್ಸು
ఐట్లాగా 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 ಸ್ಟಾಪ್ ಹೊಡಿ ರಾಪ್ ಗಡಿಬಿಡಿ ಮಾಡಬೇಡಿ ಹಡುಗಿಡು ಕೆಳಬೇಡಿ ಕುರಿ ಮರಿಯನ್ನ ಬೇಡಿ ತೊಳಗಿಲ್ಲ ಬಂದ್ರೆ ನೋಡಿ 1 2 ಎಣಿಸಿ ನೋಡಿ 10ರಲ್ಲಿ ಎಂಥ ಮೋಡಿ ಮುತ್ತಲ್ ಪಕ್ಕ ನಿಲ್ಲಬೇಡಿ ಕೋಲು ಗೀಲು ಮುಟ್ಟಬೇಡಿ ಮುಂದೆ ಬಂದ್ರೆ ಹಾಯಬೇಡಿ ಹಿಂದೆ ಬಂದ್ರೆ ಓದಿಬೇಡಿ ಹೋಗಿನ ಹಾಡು ಎನ್ನಬೇಡಿ ಮುಟ್ಟೆ ಗಿಟ್ಟೆ ಹೊಡಿಬೇಡಿ ಕಾಲು ಜಾರಿ ಬಿದ್ರೆ ನೋಡಿ ಸ್ವಲ್ಪ ಹೊತ್ತು ಕಾದು ನೋಡಿ 1 2 3 4 ಚುಪ್ ಅರಗಪ್ ಚುಪ್ ಪಡ್ಡೆ ಹೈದ ಹಾಡು ಹೇಳುವಾಗ ಜುಮ್ ಜುಮ್ ಮೈ ಝುಮ್ ಝುಮ್ ನಾನು ಹೆಜ್ಜೆ ಹಾಕಿದಾಗ ಗಣಪನ ಕೊರಳಿಗೆ ಹೂಹಾರವು ಹೊಟ್ಟೆಗೆ ಹಾವಿನ ಬುಡುದಾರವು ಈ ಸಂಗೀತಕ್ಕೆ ಶ್ರುತಿ ಇದ್ದರೆ ಆಕರ್ಷಕ ಮಾಂಗಲ್ಯವೇ ಮುತ್ತೈದೆಗೆ ಶುಭ ಸೂಚಕ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಕನ್ನಡ ಜಾಣರ ನುಡಿಗಳು ಜೊಳ್ಳಾಗದು ಸಾಕಮ್ಮ ಬಂದರಲ್ಲಿ ಸುಂಕಪ್ಪ ನಿಂತರಲ್ಲಿ ಹೂವಮ್ಮ ಎದ್ದಳು ಕಿಸಕನೆ ನಕ್ಕಳು ಪಡ್ಡೆ ಹುಡುಗರು ಸತ್ತರು ಲಂಗ ಪಕ್ಕ ಲುಂಗಿ ಮ್ಯಾಕ್ಸಿ ಪಕ್ಕ ಜೀನ್ಸು ಅಲ್ಲಿ ನಿಲ್ಲಿಸಿರೆ ಕೆಲ್ದ ಅವನು ಬಿದ್ದು ಕೆನ್ನೆ ಮೇಲೆ ಎಲ್ಲ ದೈವ ಲೀಲೆ ಚುಪ್ ಚುಪ್ ಅರಗಪ್ ಚುಪ್ ಪಡ್ಡೆ ಹೈದ ಹಾಡು ಹೇಳುವಾಗ ಜುಮ್ ಜುಮ್ ಮೈ ಜುಮ್ ಜುಮ್ ನಾನು ಹೆಜ್ಜೆ ಹಾಕಿದಾಗ ಗಣಪನ ಕೊರಳಿಗೆ ಹೂಹಾರವು ಹೊಟ್ಟೆಗೆ ಹಾವಿನ ಬುಡುದಾರವು ಈ ಡ್ರಮ್ ಬೀಟಿಗೆ ಸೊನ್ನೆಲ್ಲವೂ ಧಿಮ್ಮೆಂದಿದೆ ಮೈತ್ರಿಯಾಗುವ ಸಂಗೀತಕ್ಕೆ ದಂಗಾಗಿದೆ ಹಾಕು ಕ್ಲಾಸ್ ರಾಜ್ಯ ನೋಡು ಈ ಮಜಾನ ರಾತ್ರಿ ಚಳಿಯಲ್ಲಿ ಬಿಸಿ ಬಿಸಿ ರಂಗೇರಿದೆ ಐ ಐ ಐ ಐ ಐ ಹೌವಿನಿಟ್ಟೆ ಏಯ್ ಕಮನ ಮನೆಗೆ ಬೇಗ ಜಡಿದು ನಾವು ಬಂದೇವು ಚಿನ್ನ ಮುದುಕ ಕೈದು ಬಿಡೆವು ನಮ್ಮ ಶೋಕಿಯನ್ನ ಇರುತ್ತಾ ಹೋದರು ವಯಸ್ಸು ಈ ಡಾನ್ಸಿಗೆ ಸೋತಿದೆ ಮನಸ್ಸು ಸ್ಟೈಲಿಶ್ ಕಿಂಗು ಈ ಬಾಡಿಗೆ ಸಾಂಗು ನಮ್ಮ ಹಾಟನ್ನೇ ಕತ್ತ ಈ ಮನಸ್ಸನ್ನೇ ಗೆದ್ದ ನಾನು ಒಳ್ಳೆ ಬಿದ್ದೆ ಬಂದಿಲ್ಲ ಅಂದ್ರೆ ಸತ್ತೆ ಹೇ 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 ಈ ಮನೇಲಿ ಹೇಳೋರ್ ಕೇಳೋರ್ ಯಾರು ಇಲ್ದಂಗಾಗಿದೆ. ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು, ಎಷ್ಟೊತ್ತು ಬೇಕಾದ್ರೂ ಮಲಗ್ಬೋದು. ಯಾಕೆ ಹೀಗಾಡ್ತಿದ್ಯಾ? ನೆನ್ನೆ ಏನೋ ಸ್ವಲ್ಪ ಡ್ಯಾನ್ಸ್ ಮಾಡಿ ಹಾಡು ಹೇಳೋದಕ್ಕೆ ಸುಸ್ತಾಯ್ತು, ಅದಕ್ಕೆ ವಿಶ್ರಾಂತಿ ತಗೋತಾ ಇದ್ದೆ. ವಿಶ್ರಾಂತಿ? ಯಾವ್ದಾದ್ರು ಶಾಂತಿವನಕ್ಕೆ ಹೋಗಿ ವಿಶ್ರಾಂತಿ ತಗೋ. ಸೇವೆ ಮಾಡೋಕೆ ಆ ಮುದುಕಿ ಬರ್ತಾರೆ. ಮುದುಕಿರು? ಯಾವ ಮುದುಕಿರೆ? ಏನು ಗೊತ್ತಿಲ್ಲ. ನಿನ್ನೆ ನೀನ್ ಮಾಡಿ ಸರಿನಾ? ನಾನೇನ್ ಮಾಡ್ದೆ? ಅಷ್ಟು ಜನರ ಮಧ್ಯೆ ಆ ಮುದುಕಿರ್ ಬಂದು ನಿನ್ ಮೂತಿಗೆ ಮುತ್ಕೊಟ್ರಲ್ಲ, ನಾಚಿಕೆ ಆಗ್ಲಿಲ್ಲ ನಿಂಗೆ? ಓಹೋ, ನನಗೆ ಈಗ ಅರ್ಥವಾಯ್ತು. ನಮ್ ಸುಜಾತಮ್ಮನವರು ಬೆಳಗ್ಗೆ ಈ ಋತು ತಂಡವ ಯಾಕೆ ಆಡ್ತಿದ್ದಾರೆ ಅಂತ. ಇನ್ನೂ ಶುರು ಮಾಡಿಲ್ಲ, ಈಗ ಮಾಡ್ತೀನಿ.
ನೀನು ಬೇಕಾದ್ರೆ ಕೇಳು, ಕೊಡ್ತೀನಿ. ಏನು? ಛೀ, ಬೇಡಪ್ಪ. ಆಹಾ ತುಂಟಿ, ಮನಸ್ಸಿನಲ್ಲಿ ಬೆಟ್ಟದ ಶಾಸೆ ಇಟ್ಕೊಂಡಿದ್ರು ಬೇಡ ಅಂತೀಯ? ಏಯ್, ನನಗೆ ಗೊತ್ತಿಲ್ವಾ ನೀ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಯಾ ಅಂತ? ನಾನ್ ನಿನ್ ಮುಂದೆ ಇರೋಷ್ಟೊತ್ತು ನಿನ್ ಕಣ್ಗಳು ನನ್ನನ್ನೇ ಬಾರಿಸ್ತಿರುತ್ತೆ. ಸುಜಾತ, ನೀನೇ ನನ್ನ ಸರ್ವಸ್ವ. ಸಾಕು ಮಹೇಶ್, ಸಾಕು ಸಾಕು ಮಹೇಶ್, ಸಾಕು ಸಾಕು ಮಹೇಶ್, ಸಾಕು. ಏ ಸುಜಾತ, ಏನೇ ಅದು ಸಾಕು ಸಾಕು ಅಂತಿದ್ಯಾ? ಏನಿಲ್ಲಪ್ಪ. ಎಲ್ಲ ಇವಳ ಹೇಯ್ ಕನ್ನಡದಲ್ಲಿ ಮಾತಾಡೆ. ಏನ್ ದೊಡ್ಡ ಲಂಡನ್ ಹುಟ್ಟು ಬೆಳೆದವಳು? ಓಹೋ, ಸ್ಕ್ಯೂಸ್ ಮೀ ಅಂತೆ. ಸ್ಕ್ವೀಸ್ ಮೀ ಏನೇ ಅದು? ಓಹ್, ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಮನ್ನ ನಮ್ಮ ಸುಜಾತ ಅಂತ ತಿಳ್ಕೊಂಡು ಬೈದ್ಬಿಡಿ. ಪರವಾಗಿಲ್ಲ ಬಿಡಿ. ಹೇಯ್, ಏನ್ರಿ ಹಾಗೆ ನೋಡ್ತಾ ನಿಂತ್ಬಿಟ್ರಿ? ಯಾರು ನೀವು? ಏನಾಗ್ಬೇಕಾಗಿತ್ತು? ಕ್ಯಾಸೆಟ್ ಅಲ್ಲಿ ನೋಡಿದಕ್ಕಿಂತಲೂ ತುಂಬಾ ಚೆನ್ನಾಗಿ ಕಾಣ್ತೀರಾ. ಯು ಆರ್ ಟೂ ಹ್ಯಾಂಡ್ಸಮ್. ಯಾವ ಕ್ಯಾಸೆಟ್? ಯಾರೇ ನೀವು? ನಾನು ಸ್ಟಾರ್ ಆರ್ಕೆಸ್ಟ್ರಾ ಓನರ್ ಸಂಪತ್ ಇದಾರಲ್ಲ, ಅವ್ರ ತಂಗಿ. ಓಹೋ, ಸ್ಟಾರ್ ಆರ್ಕೆಸ್ಟ್ರಾನಾ? ಅದೇ ಕೊಟ್ಟಿದ್ರಲ್ಲ ಕೈನ. ಇನ್ನು 5 ನಿಮಿಷ ತಡ ಆಗಿದ್ರೆ ನನ್ ಕೈ ಕಾಲುಗಳು ಇರೋ ಜಾಗದಲ್ಲಿ ಇರ್ತಿರ್ಲಿಲ್ಲ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಅಣ್ಣ ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ನೀವು ಸಮಯಕ್ಕೆ ಸರಿಯಾಗಿ ಹಾಡಿ ಆರ್ಕೆಸ್ಟ್ರಾ ಮಾನ ಉಳಿಸಿದ್ರಿ ಅಂತ ಅಣ್ಣ ತುಂಬಾ ಹೊಗಳಿದ್ರು. ನೀವು ಅಷ್ಟೊಂದು ಹೋಗೋ ಅವಶ್ಯಕತೆ ಇಲ್ಲ ಬಿಡಿ. ಹಾಡ್ಲೇಬೇಕಾದ ಪರಿಸ್ಥಿತಿ ಬಂತು, ಹಾಡ್ದೆ. ನೀವು ಹಾಡ್ ಹೇಳಿ ಡ್ಯಾನ್ಸ್ ಮಾಡಿದ ಕ್ಯಾಸೆಟ್ ನೋಡ್ದೆ. ನಿಮ್ಮೊಳಗೆ ನಿಮಗೆ ಗೊತ್ತಿಲ್ದಿರೋ ಒಂದು ಅದ್ಭುತವಾದ ಕಲೆ ಇದೆ. ನೃತ್ಯ ಸಂಗೀತದ ಸಮ್ಮಿಲನ ಅದು. ಆ ಕಲೆ ಹೊರಗೆ ಬರೋದಕ್ಕೆ ಆ ವಿಘ್ನೇಶ್ವರನೇ ದಾರಿ ತೋರಿಸ್ತಾ ಅಂತ ಕಾಣುತ್ತೆ. ನೀವು ಮನಸ್ಸು ಮಾಡಿದ್ರೆ ಒಂದು ಪವಾಡನೆ ಮಾಡಬಹುದು. ಹಾ ನೋಡಿ, ಸಂಗೀತ. ಸಂಗೀತ ಅವರೇ, ಪರಿಸ್ಥಿತಿ ಆಗಿತ್ತು, ಹಾಡ್ದೆ, ಮುಗೀತು. ಮುಗಿಲಿಲ್ಲ, ಈಗ ಆರಂಭ ಆಗ್ತಿದೆ. ನಾನು ಹುಡುಕ್ತಾ ಇದ್ದ ಸರಿಯಾದ ವ್ಯಕ್ತಿ ಇವಾಗ ಸಿಕ್ಕಿದ್ದಾರೆ. ಏನಪ್ಪಾ ಇದು? ಹೊಸ ಗಂಡ ಹತ್ರ ಶುರು ಆಯ್ತು. ಅಲ್ಲ, ಇವಾಗ ನಾ ಏನ್ ಮಾಡ್ಬೇಕು? ಪ್ಲೀಸ್, ನನ್ ಜೊತೆ ಡಾನ್ಸ್ ಮಾಡ್ಬೇಕು. ನಾನು ಯಾಕೆ ಡ್ಯಾನ್ಸ್ ಮಾಡ್ಬೇಕು? ನನ್ನ ಹಾಗೂ ನನ್ನ ಅಣ್ಣನ ಜೀವನದ ಒಂದೇ ಒಂದು ಕನಸು. ಆಕಾಶ್ ಆಡಿಯೋರು ನಡೆಸ್ತಿರೋ ಮೇಡ್ ಫಾರ್ ಈಚ್ ಅದರ್ ಮ್ಯೂಸಿಕ್ ಅಂಡ್ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಒಂದೇ ಒಂದ್ಸಾರಿ ಗೆಲ್ಬೇಕು ಅಂತ. ಅದಕ್ಕೆ ಸರಿಯಾದ ಜೋಡಿ ಸಿಕ್ಕಿರ್ಲಿಲ್ಲ. ನಾನು ನಿಮ್ಗೆ ಸರಿಯಾದ ಜೋಡಿ ಅಂತನಾ? ನೋಡಿ ಸಂಗೀತ ಅವರೇ, ನನ್ನ ಜೀವನದ ದಾರಿನೇ ಬೇರೆ. ನಿಮ್ಗೆಲ್ಲ ತಪ್ಗ್ರಹಿಕೆ ಆಗಿದೆ. ದಯವಿಟ್ಟು ಬೇರೆ ಯಾರಾದ್ರೂ ನೋಡ್ಕೊಳ್ಳಿ. ನಿಮ್ಗೆ ಹೇಗೆ ಅರ್ಥ ಮಾಡಿ ಹೇಳ್ಬೇಕು ಅಂತಾನೆ ತಿಳಿತಾ ಇಲ್ಲ. ಆ ಕೆಲಸ ನಾ ಮಾಡ್ತೀನಿ. ಈಗ ನಿಂದ ಬೇರೆ ಶುರು ಆಯ್ತಾ? ಇದೆಲ್ಲ ನಿನ್ನಿಂದನೇ ಆಗಿದ್ದು. ಹೌದಲ್ಲ, ನಾ ಹಾಡು ಅಂದೆ, ನೀ ಹಾಡು ಹೇಳ್ದೆ. ಇವತ್ತು ಅವ್ರು ಹೇಳ್ದಾಗ ಮಾಡು, ಅವ್ರ ಜೊತೆ ಡಾನ್ಸ್ ಮಾಡು. ಎರಡನೇ ವಿಷಯ ನನಗ್ ಬೇಡ. ಸುಜಾತ, ನಾನು ಹೇಳೋದು ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಇಲ್ಲಿದ್ದವ್ರು ನಮ್ ಜನ. ಗಣಪತಿ ಹಬ್ಬ ನಡೆದೋಯ್ತು. ಅಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ ಆ 1000 ಜನದ ಮಧ್ಯೆ ನಾನು ಹಾಡಕ್ಕಾಗುತ್ತಾ? ರಾಗ, ತಾಳ, ಡ್ಯಾನ್ಸು, ಪಾನ್ಸು ಅದನ್ನ ನಾನ್ ಹೇಳ್ಕೊಡ್ತೀನಿ. ಒಪ್ಕೋ ಮಹೇಶ್, ನಿನ್ ಜೀವನಕ್ಕೆ ಒಂದು ಗುರಿ ಸಿಗೋ ಹಾಗೆ ಕಾಣ್ತಾ ಇದೆ. ಇನ್ನು ಎಷ್ಟ್ ದಿವಸ ಅಂತ ಹೀಗೆ ಬಾಳ್ತೀಯ? ಸುಜಾತ, ನಿನ್ ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಏರ್ಬೇಕು, 10 ಜನರ ಮಧ್ಯೆ ಶಬಾಷ್ ಅನ್ಸ್ಕೋಬೇಕು ಅನ್ನೋದೇ ನನ್ನ ಆಸೆ. ನೋಡು, ನಾನ್ ನಗ್ನಗ್ತಾ ಇರ್ಬೇಕು ಅನ್ನೋದಾದ್ರೆ ನೀನ್ ಇದಕ್ಕೆ ಒಪ್ಕೊಳ್ಳೇಬೇಕು. ನನ್ನ ಆಣೆ. ಆಯ್ತು ಸುಜಾತ, ನಾ ಒಪ್ಕೋತೀನಿ. ಥ್ಯಾಂಕ್ ಯು ಸುಜಾತ. ನಿಮ್ಮಿಂದ ಇವ್ರು ಒಪ್ಕೊಂಡ್ರು. ನಿಮ್ ಉಪಕಾರನ ನನ್ ಜೀವನದಲ್ಲಿ ಮರೆಯಲ್ಲ. ಎಕ್ಸ್ಕ್ಯೂಸ್ ಮೀ, ನಿಮಗೆ ಈ ಕಾರಲ್ಲಿ ಎಲ್ಲಿಗಾದ್ರೂ ಡ್ರಾಪ್ ಕೊಡ್ಬೇಕಾ? ಈ ಕಾರ್ ಓನರ್ ಯಾರು? ನಾನೇ. ಈ ಕಾರ್ ಪಕ್ಕದಲ್ಲಿ ನಾನ್ ನಿಂತಿರೋ ಸ್ಟೈಲ್ ನೋಡಿದ್ರೆ ನಿಮಗ್ ಗೊತ್ತಾಗಲ್ವಾ? ದಯವಿಟ್ಟು ನನಗೆ ಅಲ್ಲಿವರೆಗೂ ಡ್ರಾಪ್ ಕೊಡ್ತೀರಾ? ಎಲ್ಲಿವರೆಗೂ? ಪೊಲೀಸ್ ಸ್ಟೇಷನ್ ವರ್ಗೂ. ಪೊಲೀಸ್ ಸ್ಟೇಷನ್ಗ? ಯಾಕೆ? ನನ್ನ ಕಾರ್ ಪಕ್ಕನೆ ನಿಂತ್ಕೊಂಡು ನನಗೆ ಡವ್ ಹೊಡಿತಾನೆ ಅಂತ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕ್ಸೋಕೆ. ಮೇಡಮ್, ನೀವು ನಮ್ ಬೀದಿ ಗೆಸ್ಟು. ಮೇಡಮ್ ಹೋಗಿ, ಮೇಡಮ್ ಹೋಗಿ, ಮೇಡಮ್ ಹೋಗಿ. ತಪ್ಪು ತಪ್ಪು ತಪ್ಪು. ಗೋವಿಂದ ಗೋವಿಂದ. ನಾವು ಈ ತರ ಇದ್ರೆ ಪೊಲೀಸ್ ಸ್ಟೇಷನ್ ಕರೀತಾರೆ, ಗೆಟಪ್ ಚೇಂಜ್ ಆದ್ರೆ ಪಾರ್ಕ್ ಕರೀತಾರೆ. ಯಾರು ಇವಳು? ಅವರು ನಮ್ಮ ಮಹೇಶ್ ನೋಡಕ್ ಬಂದಿದ್ರು. ಏನಂತೆ ಕೇಸು? ನಮ್ಮ ಮಹೇಶನ್ನ ದೊಡ್ಡ ಸಿಂಗರ್
ಮಿರಾಕಲ್ ಮಾಡ್ತಾರಂತೆ. ಅಯ್ಯಪ್ಪ, ಇಲ್ಲಿ ಏನ್ ನಡೀತಾ ಇದೆ ಒಂದು ಗೊತ್ತಾಗ್ತಲ್ವಲ್ಲ. ತಗೋ. ಚೀಸ್ ಬಡ್ಡಿ ಫೇಮಸ್. ಮುದ್ಕ ಒಂದ್ ಸ್ಪೆಷಲ್ ಟೀ ಕೊಡ. ಅಯ್ಯೋ ಅಯ್ಯೋ ಅಯ್ಯೋ, 30 ವರ್ಷದಿಂದ ನಿಮ್ಮಂತ ಗಿರಾಕಿನೇ ಬಂದಿಲ್ಲ. ಕೂತ್ಕೊಳ್ಳಿ ಸರ್. ಯು ಡರ್ಟಿ ಓಲ್ಡ್ ಚಾಪ್. ಈ ನನ್ನ ಮಗನ ಎಲ್ಲೋ ನೋಡ್ದಂಗಿದೆಯಲ್ಲ. ಚೀಸ್ ಬಡ್ಡಿ ಹೇ ಮಸ್ತ್ ಮಸ್ತ್. ನಂಗೂ ಹಂಗೇ ಅನ್ನಿಸ್ತಾ ಇತ್ತು. ತಗೊಳ್ಳಿ ಸರ್. ಡಬ್ಬಾ ಟೀ. ಅದಕ್ಕೆ 30 ವರ್ಷದಿಂದ ಇಲ್ಲೇ ಇದ್ಯಾ. ಇಲ್ದಿದ್ರೆ ಒಬೇರೆ ತರ 5 ಸ್ಟಾರ್ ಹೋಟ್ಲೆ ಕಟ್ಟಿದ್ದೆ. ಚೀಸ್ ಬಡಿ ಹೇ ಮಸ್ತ್ ಮಸ್ತ್. ತೋ ಚೀಸ್ ಬಡಿ ಹೇ ಮಸ್ತ್. ತೋ ಚೀಸ್ ಬಡಿ ಹೇ ಮಸ್ತ್ ಮಸ್ತ್. ಏನೋ ಇವನು ನಮ್ಮ ಏರಿಯಾಗೆ ಬಂದು ನಂಬಿದಿ ಹುಡುಗಿಗೆ ಎಡೆ ಹೊಡಿತಾನಲ್ಲೋ. ಹೌದಲ್ವಾ? ಸುರೇಶ, ನಾನು ಕಣೋ ಚಿಕ್ಕ. ಲೋ, ಏನೋ ಇದು ನಿನ್ ಸ್ಟೈಲು? ನಿಮ್ ತರ ಇದ್ರೆ ಪೊಲೀಸ್ ಸ್ಟೇಷನ್, ಈ ತರ ಇದ್ರೆ ಪಾರ್ಕ್. ನೋಡ್ದ್ಯಾ ಹುಡ್ಗಿನ? ಗಲ್ಲಾದಲ್ಲಿ 300 ರೂಪಾಯಿ ಕಮ್ಮಿ ಆದಲ್ಲೇ ತಿಳ್ಕೊಂಡೆ. ಡಬ್ಬಾ ಟೀ ಅಂತೇನೋ. ಡಬ್ಬ ನನ್ನ ಮನೆ, ಜುಲ್ಲಾಯ್ ನನ್ನ ಮನೆ, ಆಫೀಸ್ ನನ್ನ ಮನೆ. ಇದೇನ್ ಸಂಗೀತ ಮನೆನಾ ಇಲ್ಲ ಸಂಗೀತ ಶಾಲೆನಾ? ನಾನೇನು ತಪ್ಪಾಗಿ ಬೇರೆ ಕಡೆ ಬಂದ್ಬಿಟ್ನಾ? ವೆಲ್ಕಮ್ ಮಿಸ್ಟರ್ ಮಹೇಶ್. ಯಾಕ್ ಮಹೇಶ್, ಬಂದವರು ಹಾಗೆ ವಾಪಸ್ ಹೋಗ್ತಾ ಇದ್ದೀರಾ? ನಾನೇನು ತಪ್ಪಾಗಿ ಬೇರೆ ಕಡೆ ಬಂದ್ಬಿಟ್ಟು ಅಂತ ಅನುಮಾನ ಆಯ್ತು. ಏನೂ ಇಲ್ಲ, ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನಿಮ್ ಹೆಸರು ಮಾತ್ರ ಸಂಗೀತ ಅಲ್ಲ, ನಿಮ್ ಮನೆ ಕೂಡ ಸಂಗೀತ ಪ್ರಧಾನವಾಗೇ ಇದೆ. ಮನೆ ಒಂದೇ ಅಲ್ಲ, ಮನಸ್ಸು ಕೂಡ. ನಮ್ ತಂದೆ ದೊಡ್ಡ ಸಂಗೀತ ವಿದ್ವಾಂಸರಾಗಿದ್ರು. ನನ್ನ ಅಣ್ಣ ಕೂಡ ಸಂಗೀತದ ಆರಾಧಕ. ನನಗ್ ತಂದೆ ಹಾಗೆ ಹೆಸರು ಮಾಡೋಕಾಗದೆ ಹೋದ್ರು ಒಂದಿಷ್ಟಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಹಂಬಲ. ಹೇಗಾದ್ರೂ ಮಾಡಿ ಈ ಸಾರಿ ಆಕಾಶ್ ಆಡಿಯವರ ಮೇಡ್ ಫಾರ್ ಈಚ್ ಅದರ್ ನ್ಯಾಷನಲ್ ಮ್ಯೂಸಿಕ್ ಅಂಡ್ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಗೆಲ್ಬೇಕು ಅನ್ನೋ ಆಕಾಂಕ್ಷೆ. ಅದಕ್ಕೆ ನಿಮ್ಮನ್ನ ಬಂದಿದ್ದೀನಲ್ಲ, ಶುರು ಮಾಡೋಣ. ಯಾಕೋ ಯಾಕೋ ಏನ್ ಅಕ್ಕಿ ತಿಂತಿದ್ಯಾ? ನಮ್ಮ ಮಹೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕಣ. ಹಂಗಾರೆ ಜ್ವರ ಬಂದಿರ್ಬೇಕಲ್ಲ? ಜ್ವರನಾ? ಅದೇ ಪ್ರೇಮ ಜ್ವರ. ತರ್ಲೆ. ನಮ್ಮ ಮಹೇಶ ಈಗ ಸಂಗೀತ ಮನೆಯಲ್ಲಿ ಏನ್ ಮಾಡ್ತಿರ್ತಾನೋ? ವಯಸ್ಸಿನ ಹುಡುಗ, ತುಂಡ್ಲಂಗದ ಹುಡುಗಿ. ಮಹೇಶ ಬೇಡ ಅಂದ್ರು ನೀನೇ ಕಳ್ಸಿದ್ಯಾ. ಈಗ ನಾನ್ ಯಾಕೆ ಹೇಳಿ? ಏನ್ ಮಾಡ್ತಿರ್ತಾನೋ? ಇನ್ನೇನ್ ಮಾಡ್ತಿರ್ತಾರೆ ಹೇಳೋ. ಹೇಳ ಹೇಳು. ಇದು ಇದು ಅಂದ್ರೆ ಮುಚ್ಚು 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 ಮುಚ್ಚು. Something special. Something new.
ಬಂದ ನೋಟದಲ್ಲಿ ಸಂಧಿಸುವೆ ಮೋಹದಲ್ಲಿ ಬಂಧಿಸುವೆ ಪ್ರೇಮದಲ್ಲಿ ತೇಲಿಸುವೆ ಸಂಭ್ರಮದಿಂದ ಬಾ ಹೇ ಬಾ 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 ಕೈಗೊಂದು ಕೈಯ ಸೇರಿ ಸದ್ದಾಯಿತು ತುಟಿಗೊಂದು ತುಟಿ ಸೇರಿ ರಂಗೇರಿತು ಯಾರು ಇಲ್ಲದ ವೇಳೆ ಪ್ರೀತಿ ಚಿಮ್ಮಿದ ಮೇಲೆ ಹಿಂದೆ ಮನ್ಮಥಲ್ಲೇ ಅಯ್ಯೋ ನನ್ ಜೀವನ ನಾನೇ ನನ್ನ ಕೈಯಾರ ಹಾಳು ಮಾಡ್ಕೊಂಡ್ಬಿಟ್ನಲ್ಲಪ್ಪ. ಇದೆ ಇದೆ ಹೆಂಗಸ್ರು ಬುದ್ಧಿ. ನಾನೇನು ತಮಾಷೆಗೆ ಮಾಡಿದ್ರೆ ನಮ್ ಗುರು ಎಂತವನು ಬಂಗಾರದ ಮನುಷ್ಯ. 100 ಜನ ಹುಡುಗಿರ್ ಬಂದ್ರು ಬಗ್ಗಲ್ಲ ಅಂತದ್ರಲ್ಲಿ ಈ ಹಳೆ ತುಂಡ್ಲಂಗಕ್ಕೆ ಬಗ್ತಾನ. ಹೌದಾ? ನಮ್ಮ ಅಪ್ಪನಾಣೆಗೂ ನಿಜ. ಗುಡ್, ವೆರಿ ಗುಡ್. ಬೇರೆಯವರು 1 ತಿಂಗಳಲ್ಲಿ ಕಲಿಯೋದನ್ನ ನೀವು 1 ದಿವಸದಲ್ಲಿ ಕಲ್ತಿದ್ದೀರಾ. ನಾನು ಕಾಣೋದ್ರಲ್ಲಿ ನೀವು ಇಡೀ ಕರ್ನಾಟಕನೇ ಸುತ್ಕೊಂಡ್ ಬರ್ತೀರಾ. ನನಗೆ ಈಗ ವಿಶ್ವಾಸ ಬರ್ತದೆ. ಈ ಸಲ ಕಾಂಪಿಟಿಷನ್ ಅಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗೂ ಇದೆ. ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ತುಂಬಾ ಚೆನ್ನಾಯ್ತಲ್ಲ? ಹಾ, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. Bye. ಓಕೆ ಮಹೇಶ್, ಬಾಯ್, ಗುಡ್ ನೈಟ್. ಬರ್ತೀನಿ ಸಂಗೀತ. ಇಷ್ಟೊತ್ತು ಅಲ್ಲೇ ಇದೆಯಾ? ಚೆನ್ನಾಗ್ ಕಲ್ತ್ಕೊಂಡ್ಯಾ? ಶೋ ಯಾವತ್ತಂತೆ? ನಾನ್ ಕೇಳ್ತಾ ಇರೋದು ನಿನ್ನನ್ನೇ, ಕೋಡೆನಲ್ಲ. ಸುಜಾತ, ನಾನೇನು ಕೇಳ್ಬೇಡ. ಇವತ್ತು ಯಾಕೋ ನನ್ನ ಮನಸ್ಸು ಸರಿಯಿಲ್ಲ. 5 ಹೊರಗೆ, 5 ಹೊರಗೆ. ನಿಲ್ಸು. ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ. ನಿನ್ನ ಬೆಳಗ್ಗೆಯಿಂದ 50 ರೂಪಾಯಿ ಕಳ್ಕೊಂಡು ಸಾಯ್ತಾ ಇದ್ದೀನಿ. ಬಂದ ಇಲ್ಲಿ ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ ಅಂತ. ಹಳೆ ನಿನ್ ಎಂಟಾಣಿಗೂ ನಿನ್ಗೂ ಹೋಗ. ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ. ಏನ್ ಚಿಕ್ಕ ಹುಡುಕ್ತಾ ಇದ್ಯಾ? ಎಂಟಾಣಿ ಒಳಗೆ. ಇಲ್ಲೇ ನಾ ಗೆದ್ದೆ. ಅಪ್ಪ, ನಾನು ಹುಟ್ಟಿದಾಗ ನಿನಗೆ ವಯಸ್ಸೆಷ್ಟು? ಎಲ್ಲ ಕುಳ್ ನನ್ನ ಮಗನೇ, ನೀನು ಹುಟ್ಟಿದಾಗ ನನಗೆ ವಯಸ್ಸೆಷ್ಟು ಅಂತ ಕೇಳ್ತೀಯ? ಮಡಗ್ಬಿಟ್ಟ ನಂಗೆ. ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಹೇಳ್ಬೇಕು. 21 ವರ್ಷ 11 ತಿಂಗಳು 15 ದಿವಸ. ನನಗೆ ಈಗ ವಯಸ್ಸೆಷ್ಟು? 26 ವರ್ಷ 6 ತಿಂಗಳು 11 ದಿವಸ. 21 ವರ್ಷ 11 ತಿಂಗಳಿಗೆ ನಿನಗೊಬ್ಬ ಮಗ ಬೇಕು. ನನಗೆ 26 ವರ್ಷ 6 ತಿಂಗಳಾದ್ರೂ ಮಗ ಬೇಡವಾ? ತೆಗೆದು ಬಿಟ್ಟ ಅಂದ್ರೆ ನಿನಗ್ ಕೂಳು ಹಾಕೋದೇ ದಂಡ. ಇಂದಿನ ಮದುವೆ ಮಾಡಿ ನಿನ್ನ ಹೆಂಡ್ರು ಮಕ್ಳು ಬೇರೆ ಊಟ ಹಾಕ್ತೀನಿ. ಅಪ್ಪ, ಯೋಚನೆ ಮಾಡು. ನೀನ್ ಸತ್ರೆ ನಿನಗ್ ದೀಪ ಹಚ್ಚಕ್ಕೆ ನಾನಿದ್ದೀನಿ. ಆದ್ರೆ ನಾನ್ ಸತ್ರೆ ನಿನ್ನ ವಂಶಕ್ಕೆ ದೀಪ ಹಚ್ಚಕ್ಕೆ ಯಾರು ಇರಲ್ಲ. ಆಗ ನೀನು ಅಂತರ್ಪಿಶಾಚಿಯಾಗಿ ಈ ಟೀ ಅಂಗಡಿ ಸುತ್ತಾ ಇರ್ತೀಯ. ಅಯ್ಯಯ್ಯೋ, ಪಿಶಾಚಿ ಅಂತ ಬೇರೆ ಹೆದರ್ಸ್ತಾ ಇದ್ದಾನಲ್ಲ. ಲೇ, ನಾನು ಸತ್ತ ಮೇಲೆ ಏನಾದ್ರೂ ಪರವಾಗಿಲ್ಲ,
ನಾನ್ ಬದುಕಿರೋ ತನಕ ನಿನಗೆ ಮದುವೆ ಮಾಡಲ್ಲ. ಯೋ ಅಲ್ಲಿ ಏನ್ ಮರಿ ಐಸ್ ಕ್ರೀಮ್ ಬೇಕಾ? ಯೋ ಒಂದ್ ಫುಲ್ ಬಾಟ್ಲ್ ಸೂಪರ್ ಜಾಕ್ ವಿಸ್ಕಿ ಕೊಡಯ್ಯ. ಏಯ್ ಬಾಟ್ಲು ಉದ್ದ ಇಲ್ಲ ನೀನು, ನಿನಗ್ ಫುಲ್ ಬಾಟ್ಲು ಬೇಕಾ? ಯೋ ನಾನೇನ್ ಗಂಡ್ಸಲ್ವಾ, ದುಡ್ಡು ತಗೊಂಡ್ ಕೊಡಯ್ಯ. ಒಳ್ಳೆ ನಸಾಗಿರಾಕಿ. ಛೆ ನಮ್ಮಪ್ಪ ಈಗ ನನಗದ್ ಹ್ಯಾಗ್ ಮದ್ವೆ ಮಾಡಲ್ವೋ ನಾನು ನೋಡ್ತೀನಿ. ಇವನ್ ಜಾತಕದಲ್ಲಿ ಬಹಳ ಎತ್ತರಕ್ಕೆ ಹೋಗ್ತಾನೆ ಅಂತ ಬರ್ದಿದ್ದ. ಇದೇನಾ? ಲೋ ವಂಶೋದ್ಧಾರಕ, ನಾನೇ ನಿನಗೊಂದು ಹುಡುಗಿನ ನೋಡಿ ಮದುವೆ ಮಾಡ್ತೀನಿ, ಇಳಿದು ಬಾರೋ. ನಾನು ಇಲ್ಲಿಂದ ಬಿದ್ದು ಸಾಕ್ರೇನೆ ನಿನಗ್ ಬುದ್ಧಿ ಬರೋದು. ಅಯ್ಯೋ ಕರ್ಮ ಕರ್ಮ. ಲೋ ಚಿಕ್ಕ, ನೀನ್ ಯಾವ್ದಾದ್ರು ಹುಡುಗಿನ ಪ್ರೀತಿಸಿದ್ರೆ ಹೇಳೋ, ಅವಳ ಜೊತೆ ನಿನಗೆ ಮದುವೆ ಮಾಡ್ತೀನಿ. ನಮ್ ಬೀದಿ ಕೊನೆಯಲ್ಲಿದಾರಲ್ಲ ಬ್ಯೂಟಿ ಕ್ವೀನ್ ಕಮಲಾ. ಚಿಕ್ಕು ಐ ಲವ್ ಯು ಕಮಲಾ. ಚಿಕ್ಕ ಜಂಪ ಜಂಪು. ನನ್ ಮಕ್ಳ ನಾನ್ ನಿಮ್ಮನ್ ನಂಬಲ್ಲ. ಕಮಲಾ ಚಿಕ್ಕು ಕಮಲಾ ಐ ಲವ್ ಯು. ಒಂದೇ ಈಗ ಹೇಗಿದೆ ನಿಮ್ ಹೆಲ್ತ್? ಫಸ್ಟ್ ಕ್ಲಾಸ್. ಏನ್ ಫಿಗರ್! ಇಷ್ಟು ದಿವಸ ನನ್ ಕಣ್ ತಪ್ಪಿಸ್ಕೊಂಡು ಎಲ್ಲಿ ಬಚ್ಚಿಟ್ಕೊಂಡಿದ್ಲು? ಬ್ಯೂಟಿ ಏನ್ ನೋಡ್ತೀಯ ಗುರು? ಬ್ಯೂಟಿ ಪಕ್ಕದಲ್ಲಿ ಡ್ಯೂಟಿ ಮಾಡ್ತಾರ ಹುಡುಗನ್ ನೋಡು, ಅವನೇ ನಮ್ಮ ಪರಮ ಶತ್ರು. ಅಷ್ಟೇ ಅಲ್ಲ ಗುರು, ನಮ್ ಗಣಪತಿ ಪೆಂಡಾಲ್ ನುಗ್ಬಿಟ್ಟು ನಮ್ಮನ್ನೆಲ್ಲ ಚಿಂದಿ ಮಾಡಿದ್ದು ಇವನೇ ಗುರು. ರಿದಮಕ್ ಸರಿಯಾಗಿ ಸ್ಟೆಪ್ ಹಾಕ್ಲಿಲ್ಲ ಅಂದ್ರೆ ನೋಡೋಕೆ ಆಗಲ್ಲ ಅಲ್ಲ? ಹಾಯ್ ಬ್ಯೂಟಿ. ಶಟ್ ಅಪ್. ರಸಿಕತೆನೆ ಗೊತ್ತಿಲ್ದೇ ಇರೋ ಇಂಥವನ್ ಜೊತೆ ಸುತ್ತಾ ಇದೆಯಲ್ಲ, ನನ್ ಜೊತೆ ಬಾ. ಹಣ ಆಸ್ತಿ ಅಂತಸ್ತು ಎಲ್ಲ ಇದೆ, ಸ್ವರ್ಗನ ನಿನ್ ಕೈಲಿಡ್ತೀನಿ. ಕಮಾನ್ ಬೇಬಿ. ತೆಗಿಯೋ ಕೈ. ನೀನ್ ತೆಗಿಯೋ. ಬೇಡಿ ಮಹೇಶ್ ಪ್ಲೀಸ್. ಕೊಚ್ಚೆ ಕಲ್ಲು ಹಾಕಿದ್ರೆ ನಮ್ಮಟ್ಟೆನೆ ಕೊಳೆ ಆಗೋದು. ಬನ್ನಿ ಹೋಗೋಣ. ಬಿಡು ಸಂಗೀತ. ಏಯ್ ನಿನ್ನ ಸಾಯಿಸ್ಬಿಡ್ತೀನಿ ಮಗನೇ. ಬೇಡಿ ಮಹೇಶ್ ಪ್ಲೀಸ್, ನಾಳೆ ಶೋ ಇದೆ, ಲೆಟ್ಸ್ ಗೋ. ಸುರೇಶ ಮಂಜು ಆಕಾಶಾಡಿ ಆಕಾಶಾಡಿ ಆಕಾಶಾಡಿ. ಏನದು ಆಕಾಶಾಡಿ ಆಕಾಶಾಡಿ ಅಂತ ಆಕಾಶನ ಕೇಳ್ತಿ ತಲೆ ಮೇಲೆ ಬಿದ್ದಂಗ ಆಡ್ತಿಯಲ್ಲ? ಇವತ್ತು ಆಕಾಶಾಡಿ ಪ್ರೋಗ್ರಾಮ್ ಇದೆ. ಲೋ ಕುಳ್ಳನ್ ಮಗನೇ, ಆಕಾಶಾಡಿ ಅಲ್ವೋ ಆಕಾಶ ಆಡಿಯೋ. ಅದಕ್ಕೆ ನಾನು ಹೇಳಿದ್ದು. ಇವಾಗ ಏನಿಗೆ ಅದಕ್ಕೆ? ಅಲ್ಲಿ ಇವತ್ತು ನಮ್ ಗುರುದು ಡ್ಯಾನ್ಸ್ ಪ್ರೋಗ್ರಾಮ್ ಇಲ್ವಾ? ಹೌದಲ್ವಾ? ಮಹೇಶ್ ಹತ್ರ ಟಿಕೆಟ್ ಇಸ್ಕೊಂಬೋಣ, ನಡೆಯಲ್ಲ? ಟಿಕೆಟ್ ಇಲ್ಲೇ ಇದೆ, ನೀವೆಲ್ಲರೂ ಬರ್ಬೇಕಂತೆ. ಎಲ್ಲಿ ಕೊಡು? ಇಲ್ಲಿ ಕೊಡಲಿ. ಟಿಕೆಟ್ ಕೊಟ್ರೆ ನನಗೆ ಟಿಕೆಟ್ ಇಲ್ವಾ? ತೆಗಿಯೋ ಕೈನ ತಗೊಳ. ಟಿಕೆಟ್ ಕೊಟ್ರೆ ನನಗೆ ಇಲ್ಲ ಅಂತಾರೆ. ಯಾಕೋ 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 ಏನು? ಟಿಕೆಟ್ ತಂದೆ. ಯಾವ ಟಿಕೆಟ್? ಇದೇನಕ್ಕ ಹಿಂಗ್ ಕೇಳ್ತ್ಯಾ? ಇವತ್ತು ನಮ್ ಗುರುದು ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ವಾ? ಯಾಕೆ ಮರ್ತ್ಬಿಟ್ಯಾ? ನಾನ್ ಯಾವ್ದನ್ನು ಮರ್ತಿಲ್ಲ ಕಣೆ, ಬೇರೆಯವರೇ ಮರಿತಿರೋದು. ತಗೊಳಕೋ. ನಿಮ್ಗೆ ಟಿಕೆಟ್ ಯಾರು ಕೊಟ್ರು? ನಮ್ ಗುರು ಕೊಟ್ರು. ಎಲ್ರಿಗೂ ಬರ ಕೇಳವ್ರೆ. ಎಲ್ರಿಗೂ ಅಂದ್ರೆ ಹೆಸರಿಗೆ ಹೇಳಿದ್ನಾ? ಹೆಸರೇ ಕೇಳ್ಬೇಕು, ಈಗ ಅದಕ್ಕೆಲ್ಲ ಟೈಮ್ ಇಲ್ಲ. ಟೈಮ್ ಇಲ್ವಾ? ಸುತಾರಾಮ್ ಇಲ್ಲ, ಅದೆಂತದೋ ಸ್ಟೇಜ್ ಪ್ರಾಕ್ಟೀಸ್ ಅಂತೆ. ತಗೋ, ನೀ ಖಂಡಿತ ಬರ್ಲೇಬೇಕು. ಹಾಗಂತ ಮಹೇಶ್ ಹೇಳಿದ್ನಾ? ಇಲ್ಲ, ನಾನ್ ಹೇಳ್ತಾ ಇದೀನಿ. ಒಂದ್ ಕೆಲ್ಸ ಮಾಡು, ಆ ಟಿಕೆಟ್ ಇಟ್ಕೊಂಡು ನೀನೇ ಪ್ರೋಗ್ರಾಮ್ ಹೋಗು. ಮತ್ತೆ ನೀನ್ ಹೆಂಗ್ ಬರ್ತೀಯಾ? ನಿನ್ನ ಕರ್ಕೊಂಡು ಹೋಗಕ್ಕೆ ಮಹೇಶ್ ಅಣ್ಣ ಇಲ್ಲಿಗೆ ಬರಲ್ಲ. ಆ ಆಸೆ ನಾನು ಇಟ್ಕೊಂಡಿಲ್ವೋ? ಹೊಸ ನೀರ್ ಬಂದಿರೋವಾಗ ಹಳೆ ನೀರ್ ಯಾವ ಲೆಕ್ಕ? ನೀನ್ ಹೋಗು ಅಕ್ಕ, ನೀನ್ ಹೋಗು.
ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಆಕಾಶ್ ಆಡಿಯರವರ ಮೇಡ್ ಫಾರ್ ಈಚ್ ಅದರ್ ನ್ಯಾಷನಲ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಕಾಂಪಿಟೇಷನ್ ನ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಪಂಜಾಬ್, ಗೋವಾ ಹಾಗೂ ಕರ್ನಾಟಕ ರಾಜ್ಯದ ತಂಡಗಳು ಪ್ರದರ್ಶನ ನೀಡಲಿವೆ. ಗೋವಾ ತಂಡದವರಿಂದ ಪ್ರದರ್ಶನ. ಈಗ ಪಂಜಾಬ್ ತಂಡದವರಿಂದ ಪ್ರದರ್ಶನ. ಈಗ ನಮ್ಮ ಕರ್ನಾಟಕದ ತಂಡದವರಿಂದ ಪ್ರದರ್ಶನ. ಈ ಜೋಡಿ ನೋಡಿ ಬಳ್ಳಿಯ ಹಾಗೆ ಬಾಗಿ ಬಳುಕಾಡಿ ಬಾಡಿ ಇದು ಮ್ಯೂಸಿಕ್ ಹಾಡಿ ಮ್ಯಾಜಿಕ್ ಮಾಡೋ ಟ್ವಿಸ್ಟ್ ಲೇಟೆಸ್ಟ್ ಈ ಲವ್ಲಿ ಜೋಡಿ ಬಾಡಿ ಹೈಟ್ ವೈಟ್ ಹೈಲೈಟ್ ಕುಣಿದಾಡೋ ಸ್ಟೈಲು ರಾಕ್ ಅಂಡ್ ರೋಲ್ ಡ್ಯಾನ್ಸ್ ಈ ಚಾನ್ಸ್ ಬ್ಯಾಲೆನ್ಸ್ ರೋಮಾನ್ಸ್ ಆರಂಭ ಆರಂಭ ಪ್ರಾರಂಭ ಈ ಪ್ರೀತಿ ಪ್ರೀತಿ ನೀತಿ ABCD ಆರಂಭ. ಈ ಜೋಡಿ ನೋಡಿ ಬಳ್ಳಿಯ ಹಾಗೆ ಬಾಗಿ ಬಳುಕಾಡಿ ಬಾಡಿ ಇದು ಮ್ಯೂಸಿಕ್ ಹಾಡಿ ಮ್ಯಾಜಿಕ್ ಮಾಡೋ ಟ್ವಿಸ್ಟ್ ಲೇಟೆಸ್ಟ್ ಈ ಲವ್ಲಿ ಜೋಡಿ ಬಾಡಿ ಹೈಟ್ ವೇಟ್ ಹೈಲೈಟ್ ಕುಣಿದಾಡೋ ಸ್ಟೈಲು ರಾಕ್ ಅಂಡ್ ರೋಲ್ ಡ್ಯಾನ್ಸ್ ಈ ಚಾನ್ಸ್ ಬ್ಯಾಲೆನ್ಸ್ ರೋಮಾನ್ಸ್ ಆರಂಭ ಆರಂಭ ಪ್ರಾರಂಭ ಈ ಪ್ರೀತಿ ರೀತಿ ನೀತಿ ABCD ಆರಂಭ. ಮುರಕಲ್ ಗಾಡಿ ಕೊರಕಲ್ ದಾರಿ ಕರೆಕಲ್ ಕೆಳಗೊಂದ್ ಬಕ್ಕಲ್ ಕೇರಿ ಕೇರಿಯ ಬಳಿಯಲ್ಲಿ ಕೊಳಕಲ್ ಮೋರಿ ಎದುರಿಗೆ ಲಾರಿ ಬದಲಿಗೆ ಏರಿ ಮದುವೆ ಗಂಡು ಮುನಿಯಾಚಾರಿ ಸೈಕಲ್ ಮೇಲೆ ಕೈಕಾಲ್ ಜಾರಿ ಆಕಲ್ ಈ ಕಲ್ ಒಳಕಲ್ ಹಾರಿ ಕಲ್ಲು ಮುಳ್ಳಿನ ಹಳ್ಳ ಸೇರಿ ಗಟಕ್ಕಂತೂ ಸಂತ ಆಗ ನೋಡುಕುಂಟ ಮೂಗು ಬಾಯಿ ಸತ್ತ ಕಣ್ 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 ಬಿಟ್ಟ ಹೇ ಪ್ರಾಯದ ಕಾಲದ ಪ್ರೇಮದ ಬಿದ್ದರೆ ಕಾಯೋ ಗೋವಿಂದ 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 ಹರಿ 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 ಗೋವಿಂದ 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 ಗೋವಿಂದ. ಈ ಜೋಡಿ ನೋಡಿ ಬಳ್ಳಿಯ ಹಾಗೆ ಬಾಗಿ ಬಳುಕಾಡಿ ಬಾಡಿ ಇದು ಮ್ಯೂಸಿಕ್ ಹಾಡಿ ಮ್ಯಾಜಿಕ್ ಮಾಡೋ ಟ್ವಿಸ್ಟ್ ಲೇಟೆಸ್ಟ್ ಈ ಲವ್ಲಿ ಜೋಡಿ ಬಾಡಿ ಹೈಟ್ ವೇಟ್ ಹೈಲೈಟ್ ಕುಣಿದಾಡೋ ಸ್ಟೈಲು ರಾಕ್ ಅಂಡ್ ರೋಲ್ ಡ್ಯಾನ್ಸ್ ಈ ಚಾನ್ಸ್ ಬ್ಯಾಲೆನ್ಸ್ ರೋಮಾನ್ಸ್ ಆರಂಭ ಆರಂಭ ಪ್ರಾರಂಭ ಈ ಪ್ರೀತಿ ರೀತಿ ನೀತಿ ABCD ಆರಂಭ.
ಕಾಂಪಿಟೇಷನ್ ಸ್ಟೇಜಿನ ಮುಂದೆ ಮೇಲ್ ಅಂಡ್ ಫಿಮೇಲ್ ಜಾಲಿ ಫಂಕ್ಷನ್. ಮೈಕೈ ಮುರಿದರೆ ಮೈಕೆಲ್ ಜಾಕ್ಸನ್, ಕೈ ಕಾಲ್ ಪಡೆದರೆ ಟ್ರಿಬಲ್ ಎಕ್ಸ್ ಆಕ್ಷನ್. ಆರ್ಟಿಸ್ಟ್ ಆದ್ರೆ ಅಮಿತಾಬ್ ಬಚ್ಚನ್, ಉಲ್ಟಾ ಆದ್ರೆ ರೈಲ್ವೆ ಜಂಕ್ಷನ್. ಟೀನೇಜ್ ಅಲ್ಲಿ ಮ್ಯಾರೇಜ್ ಆದ್ರೆ ಹನಿಮೂನ್ ಎಲ್ಲ ಪ್ಯಾರಿಸ್ ಲಂಡನ್. ಆಸೆಯ ವಯಸ್ಸು, ಹಾಲಿನಂತ ಮನಸ್ಸು, ನೂರಾರು ಕನಸು, ಕಣ್ಣಲ್ಲಿ ರೊಮ್ಯಾನ್ಸು. ಹೇ ಕಾಲದ ಕಾಲದ ಪ್ರೇಮದ ಬಿದ್ದರೆ ಕಾಯ ಗೋವಿಂದ. ಗೋವಿಂದ 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 ಹರಿ 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 ಗೋವಿಂದ 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 ಗೋವಿಂದ. ಈ ಜೋಡಿ ನೋಡಿ ಬಳ್ಳಿಯ ಹಾಗೆ ಬಾಗೆ ಬಳ್ಕಾಡಿ ಬಾಡಿ. ಇದು ಮ್ಯೂಸಿಕ್ ಹಾಡಿ ಮ್ಯಾಜಿಕ್ ಮಾಡೋ ಟ್ವಿಸ್ಟ್ ಲೇಟೆಸ್ಟ್. ಈ ಲವ್ಲಿ ಜೋಡಿ ಬಾಡಿ ಹೈಟ್ ವೆಯ್ಟ್ ಹೈಲೈಟ್. ಕುಣಿದಾಡೋ ಸ್ಟೈಲು ರಾಕ್ ಅಂಡ್ ರೋಲು ಡ್ಯಾನ್ಸ್. ಈ ಚಾನ್ಸ್ ಬ್ಯಾಲೆನ್ಸ್ ರೋಮಾನ್ಸ್ ಆರಂಭ ಆರಂಭ ಪ್ರಾರಂಭ. ಈ ಪ್ರೀತಿ ರೀತಿ ನೀತಿ ABCD ಆರಂಭ. ಆಕಾಶ್ ಆಡಿಯೋ ಅವರಿಂದ ನಡೆಸಲಾದ ಮೇಡ್ ಫಾರ್ ಈಚ್ ಅದರ್ ನ್ಯಾಷನಲ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಕಾಂಪಿಟೇಷನ್ ನ ಕೊನೆಯ ಕಾತುರದ ಕ್ಷಣ. ಮೊದಲನೇ ಬಹುಮಾನ ಈ ವರ್ಷದ ಅತ್ಯುತ್ತಮ ಜೋಡಿ ಕರ್ನಾಟಕದ ಮಹೇಶ್ ಮತ್ತು ಸಂಗೀತ. ಮಿಸ್ಟರ್ ಮಹೇಶ್ ಮತ್ತು ಸಂಗೀತಾರವರಿಗೆ ನನ್ನದೊಂದು ಮಾತು. ಈ ಮೇಡ್ ಫಾರ್ ಈಚ್ ಅದರ್ ಜೋಡಿ ನಿಜ ಜೀವನದಲ್ಲೂ ಜೋಡಿಗಳಾಗಿ ಒಲಿದಿರೋ ಕಲಾದೇವಿಯ ಸೇವೆಯನ್ನ ಕೊನೆಯವರೆಗೂ ಮಾಡೋ ಆದರ್ಶ ದಂಪತಿಗಳಾಗಲಿ ಅನ್ನೋದೇ ನನ್ನ ಆಸೆ. ಈಗ ಆಕಾಶ್ ಆಡಿಯೋ ಮಾಲೀಕರಾದ ಶ್ರೀಯುತ ಮಧು ಬಂಗಾರಪ್ಪನವರು ಸ್ಪರ್ಧೆಯಲ್ಲಿ ಗೆದ್ದ ವಿಜೇತರಿಗೆ ಬಹುಮಾನವನ್ನು ನೀಡಲಿದ್ದಾರೆ. ರೆಡಿ ಆಗ್ಬೇಕು. ಮಹೇಶ ಬರೋದಾಯ್ತು. ಇಲ್ಲ ಮಹೇಶ ಕೂರದ ಗುರು ಪಕ್ಕದಲ್ಲಿ ನಾನು ಪಿಎ. ಇಷ್ಟೊತ್ತಾದ್ರೂ ಮಹೇಶ ಬರ್ಲಿಲ್ವಲ್ಲ. ಇವತ್ತಿನ ಅಪೂರ್ವವಾದ ಗೆಲುವಿಗೆ ನಮ್ಮ ಸಂತೋಷದ ಪ್ರೀತಿಯ ಕಾಣಿಕೆ. ನನಗೆ ಬೇಕಾಗಿರೋದು ನಿಮ್ ವಿಶ್ವಾಸ, ಅಭಿಮಾನ ಮತ್ತೆ ಕರ್ನಾಟಕ ಜನರ ಆಶೀರ್ವಾದ, ಶ್ರೀರಕ್ಷೆ. ನಾನೇನ್ ಮಹತ್ ಕಾರ್ಯ ಮಾಡಿದ್ದೀನಿ ಅಂತ ಈ ವ್ಯಾನ್ ನ ಉಡುಗೊರೆ ಕೊಡ್ತಿದ್ದೀರಾ? ಇವತ್ತೆಂತಹ ಸಾಧನೆ ಮಾಡಿದಾರಂತ ನಿಮಗೆ ಗೊತ್ತಿಲ್ಲ ಮಹೇಶ್. ಆದ್ರೆ ಒಂದ್ ಮಾತ್ರ ಸತ್ಯ ಅನ್ಸುತ್ತೆ. ಏನದು? ನೀವು ನಿಮ್ ಜೀವನದ ಪ್ರತಿದಿನ ಪ್ರತಿ ಕೆಲಸದಲ್ಲೂ ಗೆಲ್ತಾನೆ ಹೋಗ್ತೀರಾ. ಆದ್ರೆ ಆ ಗೆಲುವಿನ ಅಹಂಕಾರ ನಿಮ್ಮಲ್ಲಿಲ್ಲ. ನೀವೊಂಥರ ಬಿರುಗಾಳಿ ಇದ್ದ ಹಾಗೆ. ನಿಮ್ಮನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ನನ್ ಗೆಲುವಲ್ಲ. ಇವತ್ತಿನ ಕಾಂಪಿಟೇಷನ್ ಮೊದಲನೇ ಬಹುಮಾನ ಬರೋದಕ್ಕೆ ನಿಮ್ ತಂಗಿನ ಮುಖ್ಯ ಕಾರಣ. ನೀವು ಪರ್ಮಿಷನ್ ಕೊಟ್ರೆ ನಾನು ಹೊಡ್ತೇನೆ. ನೋ 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 ನೋ, ಇಂಪಾಸಿಬಲ್. ಈ ವರ್ಷದ ಶ್ರೇಷ್ಠ ಜೋಡಿಗೆ ಪಾರ್ಟಿ ಕೊಡೋ ಭಾಗ್ಯ ನಂದಾಗಿರುವಾಗ ನಾನ್ ನಿಮ್ಮನ್ನು ಹೋಗಕ್ ಬಿಡ್ತೀನಾ? ಕ್ಷಮಿಸಿ, ಪಾರ್ಟಿ ಇನ್ನೊಂದು ದಿವಸ ಇರಲಿ. ನಾನು ಮನೆಗೆ ಹೋಗಿ 2 ದಿವಸ ಆಗೋಯ್ತು. ಎಲ್ಲರೂ ಕಾಯ್ತಾ ಇರ್ತಾರೆ. ಅದು ಅಲ್ಲದೆ ಕಾಂಪಿಟೇಷನ್ ಮೊದಲನೇ ಬಹುಮಾನ ಬಂದಿದ್ದಕ್ಕೆ ನೀವೆಲ್ಲರೂ ಎಷ್ಟು ಸಂತೋಷ ಪಟ್ರು ಅಷ್ಟೇ ಸಂತೋಷ ಅವರು ಪಟ್ಟಿರ್ತಾರೆ. ಯಾಕಂದ್ರೆ ನಾನು ಅವ್ರಗಳ ಜೊತೆ ಜೋಪಡಿಲಿ ಬೆಳೆದವನು. ಅಲ್ಲಿ ನಮಗೆ ಸಿಗೋ ಸಂತೋಷ ಹೊಟ್ಟೆ ತುಂಬಿದಾಗ, ಇಲ್ಲ ಮೈ ತುಂಬಾ ಹೊಸ ಬಟ್ಟೆ ಹಾಕೊಂಡಾಗ ಮಾತ್ರ. ಆದ್ರೆ ಇಂಥ ದೊಡ್ಡ ಆನಂದ ಅವರಾಗ್ಲಿ ನಾನಾಗ್ಲಿ ಯಾವತ್ತೂ ಕಂಡಿಲ್ಲ. ನಾನು ಈ ಸಮಯದಲ್ಲಿ ಅವ್ರಗಳ ಜೊತೆ ಇರಬೇಕು. ಆದ್ರೆ ಒಂದ್ ಮಾತು ಹೇಳಿ ಮಹೇಶ್, ನೀವ್ ಇನ್ನೊಬ್ರಿಗೆ ಅವಮಾನ ಮಾಡೋದಾಗ್ಲಿ ಬೇರೆಯವ್ರ ಮನಸ್ಸನ್ನ ನೋಯಿಸೋದಾಗ್ಲಿ ಯಾವತ್ತೂ ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಸಂಗೀತ, ನಿಜವಾಗ್ಲೂ ಉಡುಗೊರೆ ತಗೊಳಕ್ ನನ್ನ ಮನಸ್ಸು ಒಪ್ತಾ ಇಲ್ಲ. ಆದ್ರೆ ನಿಮ್ ವಿಶ್ವಾಸ ಅಭಿಮಾನಕ್ಕೆ ಕಟ್ಬಿದ್ದು ನಾನು ಇದನ್ನು ತಗೋತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.
ಸಂಗೀತ, ಏನಣ್ಣ? ಮಹೇಶ್ ಅಂದ್ರೆ ನಿನಗೆ ತುಂಬಾ ಇಷ್ಟನಾ? ಅವರಂಥ ವ್ಯಕ್ತಿ ಯಾರಿಗಿಷ್ಟ ಆಗೋಲ್ಲ ಆ ಜಡ್ಜ್ ಹೇಳಿದ ಮಾತು ನಿಜ ಆಗ್ಬೇಕು ಅಂತ ನಿನಗನ್ಸಲ್ವಾ? ಅನ್ಸುತ್ತೆ. ಹಾಗೆ ಹೇಳಮ್ಮ. ಚುಟಿಕೆ ಹೊಡೆಯಷ್ಟರಲ್ಲಿ ನಿನ್ ಮದ್ವೆನ ಆ ಮಹೇಶನ್ ಜೊತೆ ಜಾಮ್ ಜಾಮ್ ಅಂತ ಮಾಡಿಸ್ತೀನಿ. ನಿನಗೋಸ್ಕರ ಈ ಅಣ್ಣ ಏನ್ ಮಾಡಕ್ಕೂ ಸಿದ್ಧ. ಆದ್ರೆ ಆ ಭಾಗ್ಯ ನನಗಿಲ್ಲ ಅಣ್ಣ. ಅಂದ್ರೆ ಅವ್ರಿಗೋಸ್ಕರನೇ ಕಾಯ್ತಾ ಇರೋ ಒಂದ್ ಜೀವ ಅವ್ರ ಮನೇಲೇ ಇದೆ. ಜೀವನದಲ್ಲಿ ಅವರು ನನ್ನ ಸಂಗಾತಿ ಆಗದೆ ಹೋದ್ರು ನನ್ನ ಹೃದಯದ ಸಂಗಾತಿ ಅವರೇನೆ. ಅವ್ರ ನೆನಪಲ್ಲೇ ನನ್ನ ಮುಂದಿನ ಬದುಕು ಅಷ್ಟೇ. ಇವ್ ಎತ್ಕೊಂಡೋಗಿ ಆ ಗಾಂಧಿ ಕಾಲೋನಿ ಬಿಸಾಕ್ರ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಪೂರ್ತಿ ವೋಲ್ಟೇಜು ಇಣುಕಿ ನೋಡು ಆಜು ಬಾಜು ಆಗ ಮೈಲೇಜು. ಓ ಯೇ ಸ್ಟೈಲಿಗೆ ಸ್ಮೈಲಿಗೆ ಸ್ಟೆಪ್ಗೆ ಲಿಪ್ಗೆ. ಓ ಯೇ ಸ್ಟೈಲಿಗೆ ಸ್ಮೈಲಿಗೆ ಸ್ಟೆಪ್ಗೆ ಲಿಪ್ಗೆ. ಬೋಲ್ಡು ಕ್ಲೀನ್ ಬೋಲ್ಡು ಕಲಕೊಂಡೆ ನಾ ಹೋಲ್ಡು. ಗೋಲ್ಡು ನೀನು ಗೋಲ್ಡು ಇದು ನಮ್ಮ ಲವ್ ಫೀಲ್ಡು. ಹೇಜ್ ಬಾಡಿ ಶಾಕು ಪೂರ್ತಿ ವೋಲ್ಟೇಜು ಇಣುಕಿ ನೋಡು ಆಜು ಬಾಜು ಆಗ ಮೈಲೇಜು. ನಡೆಯೋ ಬ್ಯೂಟಿ ಕ್ವೀನು ಫೇಸ್ ಫುಲ್ ಮೂನು. ಕುಳಕಬೇಡ ಮೈಯಲೆಲ್ಲ ನಾನು ನೀನು ಮಜುನು. ನೀನು ಚಿಕ್ಕ ಬುಕ್ಕು ರೈಲು ವಯಸ್ಸು ಕಳೆದರ ಪೆಳ್ಳು. ಮೋಡಿ ಮಾಡುವ ಮಾಳು ಗುಟ್ಟಾಗಿ ನಡೆಸುವ ಡೀಲು. ಜಾನೆ ನೀನು ಲಜ್ಜೆ ಬಿಟ್ಟು ಕಿಕ್ಕು ಬರಿಸಲು ಕೊಟ್ಟು ಒಂಟಿ ನೀನು ಸಿಕ್ಕಿದಾಗ ಜಂಟಿಯಾಗಿ ಪ್ರೇಮಯಾಗ. ಓ ಯೇ ಸ್ಮೈಲಿಗೆ ಸ್ಟೈಲಿಗೆ ಸ್ಟೆಪ್ಗೆ ಲಿಪ್ಗೆ. ಬೋಲ್ಡು ಕ್ಲೀನ್ ಬೋಲ್ಡು ಕಲಕೊಂಡೆ ನಾ ಹೋಲ್ಡು. ಗೋಲ್ಡು ನೀನು ಗೋಲ್ಡು ಇದು ನಮ್ಮ ಲವ್ ಫೀಲ್ಡು. ಹೇಜ್ ಬಾಡಿ ಶಾಕು ಪೂರ್ತಿ ವೋಲ್ಟೇಜು ಇಣುಕಿ ನೋಡು ಆಜು ಬಾಜು ಆಗ ಮೈಲೇಜು.
ತುಟಿಯಲ್ಲಿ ಸಾಕು ನೀನು ಸೆಕ್ಸಿ ಬ್ಯಾಂಕು ನೀಡಲೆ ಮುತ್ತಿನ ಚೆಕ್ಕು ಲೆಫ್ಟ್ ರೈಟ್ ಹೆಪ್ಪು ಶೇಕು ಸಿಟಿಯಲ್ಲೆಲ್ಲ ನಿಂದ ಟಾಕು ಡೇ ನೈಟ್ ಸಿಂಗ್ ಸಾಂಗ್ ಮಾಡಬಾರೆ ಡಿಸ್ಕೋ ಬ್ರೇಕ್ ಓ ಯೇ ಸ್ಟೈಲಿಗೆ ಸ್ಮೈಲಿಗೆ ಸ್ಟೆಪ್ಗೆ ಲಿಪ್ಗೆ ಬೋಲ್ಡು ಕ್ಲೀನ್ ಬೋಲ್ಡು ಕಲಕೊಂಡನ ಹೋಲ್ಡು ಗೋಲ್ಡು ನೀನು ಗೋಲ್ಡು ಇದು ನಮ್ಮ ಲವ್ ಫೀಲ್ಡು ಏಜ್ ಬಾಡಿ ಶಾಕು ಪೂರ್ತಿ ವೋಲ್ಟೇಜು ಹೆಣುಕಿ ನೋಡು ಆಜು ಬಾಜು ಹಾಕ ಮೈಲೇಜು ಓ ಯೇ ಸ್ಟೈಲಿಗೆ ಸ್ಮೈಲಿಗೆ ಸ್ಟೆಪ್ಗೆ ಲಿಪ್ಗೆ ಓ ಯೇ ಸ್ಟೈಲಿಗೆ ಸ್ಮೈಲಿಗೆ ಸ್ಟೆಪ್ಗೆ ಲಿಪ್ಗೆ ಬೋಲ್ಡು ಕ್ಲೀನ್ ಬೋಲ್ಡು ಕಲಕೊಂಡನ ಹೋಲ್ಡು ಗೋಲ್ಡು ನೀನು ಗೋಲ್ಡು ಇದು ನಮ್ಮ ಲವ್ ಫೀಲ್ಡು. ನಾನು ಯಾವಾಗ್ಲೂ ಮೂರ್ತಿ ಆ ಮಹೇಶನ್ ಸಾವಿನ ಸುದ್ದಿ ಬರೋವರೆಗೂ ಕುಡಿತಾ ಇರಿ. ಇಂಪೋರ್ಟೆಡ್ ಸ್ಕಾಚ್ ಐಸೆ. ಥ್ಯಾಂಕ್ ಯು ಬಾಸ್. ಕಮ್ ಆನ್ ಡಾರ್ಲಿಂಗ್, ಲೆಟ್ಸ್ ಗೋ. ಅಜ್ಜಿ ನೀವೆಲ್ಲ ಹೋಗಿ ನಾನು ಇಲ್ಲೇ ಇದ್ದು ಮಹೇಶನ್ ನೋಡ್ಕೋತೀನಿ. ಸಂಗೀತ ಬಂದಿದ್ಲಾ? ಈ ಮಾತ್ರೆ ತಗೋ, ಮೈಕೈ ನೋವು ಕಮ್ಮಿ ಆಗುತ್ತೆ. ನನ್ನಿಂದಾಗಿ ನಿನಗೆ ಎಷ್ಟು ತೊಂದ್ರೆ? ಹಾಗಂತ ನಾ ಹೇಳಿಲ್ವಲ್ಲ. ನೀನ್ ರೆಸ್ಟ್ ತಗೋ, ನಾನು ಹೋಗಿ ಅಜ್ಜಿನ ಕಳಿಸ್ತೀನಿ. ಮತ್ತೆ ಬರ್ತೀಯ ತಾನೆ? ಬರ್ತೀನಿ. ನೋಡಿ, ನಾನ್ ಬರೋವರೆಗೂ ನೀವೆಲ್ಲ ಇಲ್ಲೇ ಇದ್ದು ಮಹೇಶನ್ ನೋಡ್ಕೊಳ್ಳಿ. ಆಯ್ತು. ಸುಜಾತ, ಮಹೇಶ್ ಬದುಕಿದಾರೋ ಸತ್ತಿದಾರ ಅಂತ ನೋಡೋದಿಕ್ ಬಂದ್ಯಾ? ಸುಜಾತ, ಏನ್ ಹೇಳ್ತಾ ಇದೀಯಾ? ನೀನು ನಿನ್ನ ಅಣ್ಣ ಸೇರ್ಕೊಂಡು ಮಾಡೋದೆಲ್ಲ ಮಾಡಿ ಈಗೇನು ಗೊತ್ತಿಲ್ದ ಹಾಗೆ ನಾಟಕ ಆಡ್ತಿದ್ಯಾ. ನೀನ್ ಏನ್ ಮಾತಾಡ್ತಾ ಇದೆಯೋ ನನ್ಗೊಂದು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಹೇಗೆ, ಯಾವಾಗಾಯ್ತು? ಯಾವತ್ ನಿನ್ ಮಹೇಶನ್ ಹುಡ್ಕೊಂಡು ನಮ್ ಮನೆಗ್ ಬಂದ್ಯೋ ಅವತ್ತೇ ಶುರುವಾಯ್ತು. ಸುಜಾತ, ನನ್ಗೂ ಕೂಗೋಕ್ ಬರುತ್ತೆ, ಆದ್ರೆ ಇದು ಆಸ್ಪತ್ರೆ. ನೀನ್ ಇದುವರೆಗೂ ಆಡಿದ ನಾಟಕ ಸಾಕು, ಇಲ್ಲಿಂದ ಹೊರಟೋಗು ಪ್ಲೀಸ್. ನನ್ ಮಾತ್ ಕೇಳು, ಮಹೇಶ್ನ ಒಂದು ಸಾರಿ ನೋಡ್ಬೇಕು. ಇಲ್ಲ, ನಾನ್ ಬಿಡೋದಿಲ್ಲ. ನೀನ್ ನೋಡಿದ್ರೆ ಅವ್ನ್ ಮನ್ಸಿನ ನೆಮ್ಮದಿನೇ ಹಾಳಾಗುತ್ತೆ. ನಿನ್ನ ಮಾತಿನ ಅರ್ಥ ಅದನ್ನು ನಾನೇ ಬಿಡ್ಸಿ ಹೇಳ್ಬೇಕಾ? ನಿನಗ್ ಬಹುಮಾನ ಬೇಕಾಗಿತ್ತು, ಅದಕ್ಕೆ ಮಹೇಶನ್ ಕಲೆ ಉಪಯೋಗಿಸ್ಕೊಂಡು ನಿನ್ ಆಸೆ ಪೂರೈಸ್ಕೊಂಡೆ. ಹಾಗೆ ನಿನಗ್ ಮಹೇಶನ್ ಪ್ರೀತಿ ಬೇಕಾಗಿತ್ತು, ಆದ್ರೆ ಅದ್ ನಿನಗ್ ಸಿಗ್ಲಿಲ್ಲ. ಅದಕ್ಕೆ ನಿನಗ್ ಸಿಗದೆ ಇರೋ ಪ್ರೀತಿ ನನಗೂ ಸಿಗ್ಬಾರ್ದು ಅಂತ ನನ್ ಮಹೇಶನ್ಗೆ ಹೀಗ್ ಮಾಡ್ತೀಯಾ? ಏನೇನು ಮಾತಾಡ್ಬೇಡ ಸುಜಾತ. ನಿನ್ನ ಹಾಗೆ ನಾನು ಮಹೇಶ್ ನಮ್ಮ ಮನಸಾರಿ ಪ್ರೀತಿಸ್ತೇ ನಿಜ, ಆದ್ರೆ ಪ್ರೀತಿ ನಿನ್ಗೇನ್ ಗೊತ್ತಾದ್ರ ಅರ್ಥ? ನಿನ್ ಶ್ರೀಮಂತಿಕೆಯಿಂದ ನನ್ ಮಹೇಶನ್ ಕೊಂಡ್ಕೊಳಕ್ ಆಗಲ್ಲ. ನನಗ್ ಬಡತನ ಇರ್ಬೋದು, ಆದ್ರೆ ನನ್ ಪ್ರೀತಿ ಬಡತನ ಇಲ್ಲ. ನನ್ನ ಅರ್ಥ ಮಾಡ್ಕೋ. ನಿನ್ ಹಣದ ಮಧ್ಯದಿಂದ ನನ್ ಬಾಳ್ನ ಆಟದ ಗೊಂಬೆ ಮಾಡ್ಕೋಬೇಡ. ಮಹೇಶನ ಕಳ್ಕೊಂಡ್ರೆ ನನ್ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ ಹಾಗೆ. ನನ್ನಿಂದ ನನ್ ಮಹೇಶನ ಕಿತ್ಕೊಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವತ್ತು ನೀನ್ ಬಂದಾಗ ಮಹೇಶ್ ಆಗಲ್ಲ ಅಂದ, ನಾನೇ ಅವನ್ನ ಬಲವಂತವಾಗಿ ಒಪ್ಪಿಸ್ದೆ. ಯಾಕೆ ಗೊತ್ತಾ? ನನಗ್ ನನ್ ಮಹೇಶನ್ ಭವಿಷ್ಯ ಮುಖ್ಯವಾಗಿತ್ತು. ಆದ್ರೆ ನಿನ್ನಂತ ಹೆಣ್ಣಿನ ರೂಪದ ಹಿಂದೆ ಮೊಸಳೆ ಮಡುವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನೋಡು, ದಯವಿಟ್ಟು ನನ್ ದಾರಿ ನನಗ್ ಬಿಡು. ನಿನ್ ದಾರಿ ಅಲ್ಲಿದೆ. ಅಲ್ಲಿ ಬರ್ತಾ ಇದ್ದಾಳಲ್ಲ, ಅವಳನ್ನ ಹಿಡ್ಕೊಂಡ್ರೆ ಮಹೇಶ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಮಹೇಶ ಎಲ್ಲೇ? ಗೊತ್ತಿಲ್ಲ. ಎಲ್ಲಿ ಮಹೇಶ?
ಅಯ್ಯೋ ಪಾಪಿಗಳ ಸುಜಾತ ಸುಜಾತ ಎಂತ ಕೆಲಸ ಆಗುತ್ತೆ? ನನ್ ಮೇಲಿರೋ ದ್ವೇಷಕ್ಕೆ ನೀನ್ ಬಲಿಯಾಗೋದೆ. ಸುಜಾತ, ನಿನ್ನ ಈ ಸ್ಥಿತಿಗೆ ತಂದ ಆ ಪಾಪಿನ ನಾನ್ ಸುಮ್ನೆ ಬಿಡಲ್ಲ. ಈ ಸಮಯದಲ್ಲಿ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ. ಈ ಜನ್ಮದಲ್ಲಿ ನಾನು ನಿನ್ನ ಬಾಳ ಸಂಗಾತಿಯಾಗಿ ನಿನ್ ಕೈ ಹಿಡಿಯೋ ಭಾಗ್ಯನ ಕಳ್ಕೊಂಡೆ. ಆದ್ರೆ ನಂದೊಂದ್ ಮಾತು ನಡ್ಸ್ಕೊಡ್ತೀಯಾ? ಏನ್ ಹೇಳು ಸುಜಾತ? ನೀನ ಸಂಗೀತನ ಮದುವೆ ಮಾಡ್ಕೊಂಡು ಮುಂದೆ ಸುಖವಾಗಿ ಬಾಳ್ಬೇಕು. ಸುಜಾತ, ಏನ್ ಹೇಳ್ತಾ ಇದ್ಯಾ? ನಾನ್ ಯಾವತ್ತೂ ಅವಳ ಆ ದೃಷ್ಟಿಯಿಂದ ನೋಡಿಲ್ಲ, ನೋಡೋದು ಇಲ್ಲ. ನನಗೂ ಅವಳಿಗಿದ್ದು ಬರೀ ಸ್ನೇಹ ಅಷ್ಟೇ. ನನ್ ಮನ್ಸಲ್ಲಿ ಪೂಜಿಸ್ತಿದ್ದು ನಿನ್ನೇ ಹೊರತು ಬೇರೆ ಯಾರಿಗೂ ಆ ಸ್ಥಾನ ಇಲ್ಲ. ನಾನು ನಿನ್ನ ಕೊನೆವರೆಗೂ ಅರ್ಥ ಮಾಡ್ಕೊಳ್ಳಿಲ್ಲ. ನಿನ್ನ ಹೃದಯದಲ್ಲಿ ನನಗೆ ಕೊಟ್ಟಿರೋ ಪ್ರೀತಿ ಗೌರವ ಸ್ಥಾನಕ್ಕೆ ನನ್ನಿಂದ ನ್ಯಾಯ ಸಲ್ಲಿಸೋಕ್ಕಾಗ್ಲಿಲ್ಲ. ದಯವಿಟ್ಟು ನನಗೆ ಸುಜಾತ, ನನ್ ಬಿಟ್ಟು ಹೋಗ್ಬೇಡ. ನಿನ್ ಬಿಟ್ಟು ಬಾಳೋ ಶಕ್ತಿ ನನಗಿಲ್ಲ ಸುಜಾತ. ಸುಜಾತ, ಒಂದು ಮಾತನಾಡದೆ ಮೌನ ಪ್ರೀತಿ ಮಾಡಿದೆ, ಇಂದು ಮಾತನಾಡಿದೆ ಪ್ರೀತಿ ಮೌನವಾಗಿದೆ. ನೀನೆ ಜೀವ ಜೀವನ, ನೀನೆ ಪ್ರೇಮ ಕಾರಣ ಎಂದು ಹೇಳಬಂದರೆ ದೂರ ಹೋದೆಯೇತಕ್ಕೆ, ಕಾಣದಂಥ ಲೋಕಕ್ಕೆ. ಒಂದು ಮಾತನಾಡದೆ ಮೌನ ಪ್ರೀತಿ ಮಾಡಿದೆ. ನಿನ್ನವಲುಮೆ ಚಿಲುಮೆಯಲ್ಲಿ
ಸೇರಿ ಬಾಳುವಾಸೆ ಮನದಲ್ಲಿತ್ತು ಸಾವಿರ. ಇಂದು ನನ್ನ ನಿನ್ನ ನಡುವೆ ಬಾಳು ಸಾವಿನಂತರ, ಬಾಳು ಸಾವಿನಂತರ. ಒಂದು ಮಾತನಾಡದೆ ಮೌನ ಪ್ರೀತಿ ಮಾಡಿದೆ. ನೂರು ಆಸೆ ಕನಸು ಹೊತ್ತು ಸುತ್ತ ಬೆಳಕು ಹರಡಿದೆ. ನನ್ನ ಅಂತರಂಗದಲ್ಲಿ ಪ್ರೀತಿ ದೀಪ ಬೆಳಗಿದೆ. ಹೂವಿನಂತೆ ನೀನು ನಲಿದೆ, ಇಂದು ನಲುಗಿ ಹೋದೆಯ. ಒಂಟಿಯಾಗಿ ನನ್ನ ಬಿಟ್ಟು ಗೋರಿ ಸೇರಿಕೊಂಡೆಯ, ಗೋರಿ ಸೇರಿಕೊಂಡೆಯ. ಮಹೇಶ್, ಮಹೇಶ್, ಯಾಕೆ? ಏನಾಯ್ತು? ಎಲ್ಲ ಮುಗಿದೋಯ್ತು ಸಂಗೀತ, ಎಲ್ಲ ಮುಗಿದೋಯ್ತು. ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಸಂಗೀತ? ನನ್ನ ಜೀವನನೇ ಕತ್ಲಾಗೋಯ್ತು. ಪ್ಲೀಸ್ ಡೋಂಟ್ ಗೆಟ್ ಅಪ್ಸೆಟ್. ಏನಾಯ್ತಯ್ಯೋ? ಏನಾಯ್ತು ನಿಂಗೆ? ಏನಾಯ್ತು? ನಾನು ಹೇಳ್ತಾ ಇರೋ ಸತ್ಯ ಅಣ್ಣ. ಆ ಮಹೇಶ್ ಸಿಕ್ಕೇಜ್ ಮನ ಮರಕ್ ನೆಳಕ್ ಸಾಯಿಸ್ಬಿಟ್ಟ.
ನರೇಂದ್ರ. ಬೇಗ ಒಂದು ಗುಡಿಸಲು ಬಿಡಬೇಡಿ, ಎಲ್ಲರೂ ಆಚೆಗಳಬೇಕು. ಯಾರಾದ್ರೂ ಅಡ್ಡ ಬಂದ್ರೆ ಕತ್ತರಿಸಾಕಿ. ಆ ಮನುಷ್ಯನಲ್ಲಿ ಬೇಕು. ಹೋಗು. ಎಲ್ಲಾ ಕಡೆ ಹುಡುಕುದೇ ಮಹೇಶ ಸಿಗ್ಲಿಲ್ಲ. ಇವರೆಲ್ಲ ಅವನ ಸ್ನೇಹಿತರು, ಇವರು ಕೂಡ ಬಾಯ್ ಬಿಡ್ತಿಲ್ಲ. ಎತ್ರ ಎಲ್ಲೋ ಮಹೇಶ. ಮಹೇಶ ಎಲ್ಲೋ? ಮಹೇಶ ಎಲ್ಲೋ? ಮಹೇಶ ಅಲ್ಲಿ ಗೊತ್ತಿಲ್ಲ? ಹೇಳ್ರೋ. ಮಹೇಶ ಎಲ್ಲೋ? ಏಯ್, ಅದಾಗ್ರೋ. ಮಹೇಶ ಹೇಳೋ, ಹೇಳೋ, ಹೇಳೋ. ಬೇಡ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಅವರೆಲ್ಲರೂ ನಮ್ಮ ಫ್ರೆಂಡ್ಸ್. ಬಿಟ್ಬಿಡಿ ಸರ್. ಬಿಡು ನನ್ನ. ಓಹೋ, ನೀನು ಮಹೇಶನ್ ಫ್ರೆಂಡ್? ಹೌದು ಸರ್. ಎಲ್ಲೋ ಮಹೇಶ? ಗೊತ್ತಿಲ್ಲ ಸರ್, ಇವರೆಲ್ಲರೂ ನನ್ನ ಫ್ರೆಂಡ್ಸ್. ಇವ್ರನ್ನ ಬಿಟ್ಬಿಡಿ ಸರ್. ಹೇಳೋ ಮಹೇಶ ಎಲ್ಲಿ? ಖಂಡಿತ ಗೊತ್ತಿಲ್ಲ ಸರ್. ಸಂಜೆ 6 ಗಂಟೆ ಒಳಗೆ ಮಹೇಶ ಎಲ್ಲಿದ್ರು ನನಗೆ ಬೇಕು. ಇಲ್ಲಾಂದ್ರೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಇದೇ ಗತಿ. ಏನಜ್ಜಿ? ಮಹೇಶ ಇಲ್ಲಮ್ಮ. ಅಜಯ್, ಏನಜ್ಜಿ ನೀನಿಲ್ಲಿ? ಇವತ್ತವನ್ನ ನೋಡ್ದೆ ಕಣೋ. ಆ ಪಾಪಿ ಇದೇ ಊರಲ್ಲಿದ್ದಾನೆ. ಅವನ್ನ ಸುಮ್ನೆ ಬಿಡಬಾರ್ದು. ಅಜಯ್, ಯಾರು ನೋಡ್ದೆ? ಏನ್ ಹೇಳ್ತಾ ಇದ್ಯಾ? ಅವನೇ ಕಣೋ, ನಿಮ್ಮ ಅಪ್ಪನ ಕೊಂದ ಕೊಲೆಗಾರ ಮಹೇಶ. ನಿನ್ನ ಹಾಗೆ ನಿಮ್ಮಪ್ಪನು ಅನ್ಯಾಯಕ್ಕೆಂದೂ ತಲೆಬಾಗ್ದವನಲ್ಲ, ಮೋಸದ ಹಣಕ್ಕೆ ಆಸೆ ಪಟ್ಟವನಲ್ಲ. ಅವನು ಲಾರಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಇದು ಹುಬ್ಳಿಗಳಿಗೆ ಹಾಕು. ಜನಾರ್ದನ್, ಈ ಪಾರ್ಸಲ್ನ ಕೊಚ್ಚಿನ ಕಳ್ಸು. ಏನದು ಪೇ ಆರ್ಡರ್? ಈ ಪಾರ್ಸಲ್ದು ಅದೆಲ್ಲ ನಿನ್ಗೆ ಯಾಕೋ? ಯಜಮಾನ ಸ್ನೇಹಿತರದು, ಸುಮ್ನೆ ಕಳ್ಸು. ಯಾರದ್ದಾದ್ರೇನು? ಪೇ ಆರ್ಡರ್ ಇಲ್ದೆ, ಲಿಸ್ಟ್ ಅಲ್ಲಿ ಎಂಟ್ರಿ ಆಗದೆ ಕಳ್ಸಲ್ಲ. ಆ ಪಾರ್ಸಲ್ನ ಕೊಟ್ಟು ನಿನ್ ಕೆಲಸ ನೋಡ್ಕೋ. ಇಲ್ದೆ ಹೋದ್ರೆ
ಪರ್ಮನೆಂಟ್ ಆಗಿ ಕೆಲಸ ಕಳ್ಕೊತ್ಯಾ ಪಡೆಯಲಿ ಪಡೆಯಲಿ ಕೊಡಲ್ಲ ಬಿಡು. ಬಿಡಲಿ. ಅಯ್ಯೋ ಚಂಡಾಲ, ಯಜಮಾನ್ ಹೆಸರಿನಲ್ಲಿ ಕಳ್ ವ್ಯವಹಾರ ನಡೆಸ್ತಾ ಇದೆಯೇನೋ? ನಡೆಯೋ ಯಜಮಾನ್ ಹತ್ರ. ಏನದು? ಯಜಮಾನ್ರೆ, ಈ ಚಿಕ್ಕಣ್ಣ ನಿಮ್ಮ ಹೆಸರಿನಲ್ಲಿ ಈ ಚಿನ್ನದ ಬಿಸ್ಕತ್ಗಳ ಕಳ್ಸಾಗಾಣಿಕೆ ಮಾಡ್ತಾ ಇದ್ದಾನೆ. ಇವನನ್ನು ಬಿಟ್ಕೊಡ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಸಿ. ಹೇಳಿದ ಕೆಲಸ ಸರಿಯಾಗಿ ಮಾಡಕ್ ಬರಲ್ಲ. ನಾನ್ಸೆನ್ಸ್. ಇದು ಅವನ್ ಮಾಡ್ತಾ ಇಲ್ಲ, ನಾನ್ ಮಾಡ್ತಾ ಇದ್ದೀನಿ. ಯಜಮಾನ್ರೆ, ನೋಡ್ಬಾರ್ದು ನೋಡ್ಬಿಟ್ಟೆ, ಪರವಾಗಿಲ್ಲ. ತಗೋ, ಈ ವಿಷಯನ ಯಾರಿಗೂ ಹೇಳ್ಬೇಡ. ನನಗೆ ಈ ಮೋಸದ ಹಣ ಬೇಕಿಲ್ಲ. ಕಳ್ಳ ಸಾಗಾಣಿಕೆ ಮಾಡೋದು ತಪ್ಪು. ನಾನು ಈಗಲೇ ಹೋಗಿ ಪೊಲೀಸಿಗೆ ತಿಳಿಸ್ತೀನಿ. ಸರ್, ನಾನೊಂದು ಕಂಪ್ಲೇಂಟ್ ಕೊಡ್ಬೇಕು. ಯಾರ ಮೇಲೆ? ಕೈಲಾಸ್ ಟ್ರಾನ್ಸ್ಪೋರ್ಟ್ ಕಂಪನಿ ಮಾಲೀಕನ ಮೇಲೆ. ಏನಂತ? ಅವರು ತಮ್ಮ ಕಂಪನಿ ಲಾರಿಗಳಲ್ಲಿ ಗೋಲ್ಡ್ ಬಿಸ್ಕೆಟ್ ಸ್ಮಗಲ್ ಮಾಡ್ತಾ ಇದ್ದಾರೆ. ನಾನೇ ಕಣ್ಣಾರೆ ಕಂಡೆ. ಅವ್ರನ್ನ ಸುಮ್ಮನೆ ಬಿಡಬಾರ್ದು ಸರ್. ಓಕೆ ಓಕೆ, ಇದ್ರ ಮೇಲೆ ಒಂದು ಸಿಗ್ನೇಚರ್ ಮಾಡಿ, ಮಿಕ್ಕಿದ್ ನಾವು ನೋಡ್ಕೋತೀವಿ. ನಾನು ಬರ್ತೀನಿ ಸರ್. ನಿನ್ನ ದೇಶ ಪ್ರೇಮನ ಮೆಚ್ಚಬೇಕಾದ್ದೆ. ಆದ್ರೆ ನಿನ್ ಸಾವಿಗೆ ನೀನೇ ಅಪ್ಲಿಕೇಶನ್ ಬರೆದು ಕೊಟ್ಟಿದ್ಯಾ. ಖಂಡಿತ ಸ್ಯಾಂಕ್ಷನ್ ಮಾಡ್ತೀನಿ. ಇನ್ಸ್ಪೆಕ್ಟರ್, ನಾನು ಹೇಳಿದ ಕೈಲಾಶ್ ಇವನೇ. ಮೊದಲು ಇವನ್ನ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಬೇಕಾಗಿರೋದು ಅವ್ರನ್ನಲ್ಲ. ಬಿಡ್ರೋ ಬಿಡ್ರೋ. 10,000 ಕೊಟ್ರೆ ಬುದ್ಧಿವಂತಿಕೆಯಿಂದ ತಗೊಂಡು ಮರ್ಯಾದಕ್ಕೆ ಜೀವನ ನಡೆಸೋದ್ ಬಿಟ್ಟು ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ನನ್ನ ಶತ್ರುಗಳು ಯಾರು ಬದುಕಬಾರ್ದು. ಬೇಡ ಬೇಡ. ಜನಾರ್ದನ, ಜನಾರ್ದನ, ಅಪ್ಪ! ಅಷ್ಟೇ ಅಲ್ಲ ಕಣೋ, ಆ ಪಾಪಿ ನಿನ್ನ ಹುಡುಕೊಂಬಂದಿದ್ದ. ನೀನ್ ಸಿಗ್ಲಿಲ್ಲ ಅನ್ನೋ ಕೋಪಕ್ಕೆ ನಮ್ ಜನಗಳನ್ನೆಲ್ಲ ಹೊಡೆದು ನಿನ್ ಸ್ನೇಹಿತರನ್ನೆಲ್ಲ ಕೊಂದು ಬಿಟ್ಟ ಕಣೋ. ಚಿಕ್ಕ ಚಿಕ್ಕ ಮಹೇಶ, ಬೆಳಿಗ್ಗೆಯಿಂದ ಸಂಜೆ ತನಕ ಗುರು ಗುರು ಅಂತ ಅಲ್ಲಿಂದಲೇ ಸುತ್ತಾ ಇದ್ದ. ಈಗ ನೋಡು ಯಾಕೆ ಹೇಳುವಾಗ ಮಲ್ಕೊಂಡ್ಬಿಟ್ಟಿದ್ದಾನೆ. ನೀನಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಇವ್ರಿಗಾದ ಗತಿನೇ ನಮ್ ಬೀದಿ ಜನಕ್ಕಾಗುತ್ತೆ ಅಂತ ಸವಾಲಾಗಿ ಹೋಗಿದ್ದಾನೆ. ಮಹೇಶ, ಸಾಕು, ಬಿಡಬೇಡ, ಸಾಕು, ಸಾಕು. ಡೇವಿಡ್, ಎಲ್ಲ ಕಡೆನೂ ಅದ್ದಿನ ಕಣ್ಣಿಟ್ಟು ಕಾಯೋದಿಕ್ ಹೇಳು. ಆ ಮಹೇಶ್ ಅಲ್ಲಿಗೆ ಬಂದೇ ಬರ್ತಾನೆ. ಮೂವ್. Oh!
For more updates, like, comment, subscribe to our channel.